ಫಾರೆಸ್ಟ್ ಸೀನ್ ಅಂದಿದ ತಕ್ಷಣ ನನಗೆ ಪಕ್ಕ ಯಾಕೆ ಮಾಡ್ತಿದ್ದೀವಿ, ಅಲ್ಲಿ ಯಾಕೆ ಹೋಗ್ತಿದ್ವಿ, ಎಷ್ಟೊತ್ತಿಗೆ ಶೂಟ್ ಮುಗಿಯುತ್ತೆ ಅನ್ನೋ ಥರ. ಹಳೆ ಮನೆಗಳಿರುತ್ತಲ್ಲ ಈ ರೆಡ್ ಆಕ್ಸೈಡ್ನೆಲ್ಲ, ಆ ಥರ ಎಲ್ಲ ಒಂಥರ ತುಂಬ ಖುಷಿ ಕೊಡೋ ಅಂಥ ವಾತಾವರಣ ಅದು. ಭಯ, ಯಾಕೆ ಭಯ ಅಂತಂದರೆ ಆ ಪಾಯಿಂಟಿಗೆ ಬರ್ತೀನಿ ಇವಾಗ. ಎಲ್ಲರೂ ಗಾಬರಿ, ಪಕ್ಕದಲ್ಲೇ ಹೋಯ್ತಾ ಅದು ಲೈಕ್ ಒಂದು ನಿಮಿಷ ಫುಲ್ ಶಾಕ್ ಆಗಿದೆ ನಾನು. ಹಾಯ್, ನಾನು ಇಂಚರ ಭರತ್ರಾಜ್. ಯೂಶಲಿ ಈ ಜಾಗದಲ್ಲಿ ಗೆಸ್ಟ್ ಇರ್ತಾರೆ, ಅಂದರೆ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಇರ್ತಾರೆ, ನಾನು ಆ ಕಡೆ ಇರ್ತೀನಿ. ಈಗ ಫಾರ್ ಅ ಚೇಂಜ್ ನಾನು ಈ ಕಡೆ ಕೂತಿದ್ದೀನಿ. ಸೊ ಆ್ಯಂಕರಿಂಗ್ ಮಾಡಿದ್ಬಿಟ್ಬಿಟ್ಟು ನಾರ್ಮಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಅದು ಎಷ್ಟರ ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. ಸೊ ನಾನು ಬಂದಿದ್ದು ಬೆಂಗಳೂರಿಗೆ ಕೆಲಸದ ಸಲುವಾಗಿ, ದಾವಣಗೆರೆಯಿಂದ. ಓದಿದ್ದು ಬೆಳೆದಿದ್ದು ಎಲ್ಲ ದಾವಣಗೆರೆನೇ. BIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಫುಲ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಯಾವಾಗಲೂ ಇರ್ತಾ ಇದೆ, ಹಾಡು, ಡ್ಯಾನ್ಸು, ನಾಟಕ, ಆ್ಯಂಕರಿಂಗು ಇದನ್ನೇ ಮಾಡ್ಕೊಂಡಿರ್ತಿದ್ರಿಂದ ಹೇಳಿದ್ರು ತುಂಬ ಜನ, ನಿರೂಪಣೆ ಚೆನ್ನಾಗಿ ಮಾಡ್ತೀರಾ, ಹೋಗಿ ಮಾಡಿ ಅಂತ. ಅದಕ್ಕೆ ಅಂತ ಬೆಂಗಳೂರಿಗೆ ಬಂದು ನಿರೂಪಣೆ ಶುರು ಮಾಡಿದವಳು ಆ್ಯಕ್ಟಿಂಗಿಗೆ ಹೇಗಿಳಿದೆ ಅಂತ ಆ್ಯಕ್ಚುಲಿ ನನ್ನ ಅರಿವಿಗೆ ಬಂದಿಲ್ಲ ಇದುವರೆಗೂ. ಒಂದಷ್ಟು ಪ್ರಾಜೆಕ್ಟ್ಸ್ನ ಮಾಡಿದ್ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಹೆಂಗೆ ಸಡನ್ನಾಗಿ ಸ್ಟಾರ್ಟ್ ಆಯಿತು, ಹೆಂಗೆ ಅವಕಾಶ ಬಂದ್ಬಿಡ್ತಲ್ಲ ಅಂತ. TV ಚಾನಲಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ. ಸೇರಿ ಆದಮೇಲೆ ಅಫ್ಕೋರ್ಸ್ ನಮ್ಮನ್ನ ನೋಡಿದಾಗ ಅವ್ರಿಗೆ ಅನಿಸಿರುತ್ತೆ ಇವ್ರು ಕೇಪಬಲ್ ಇರುತ್ತೆ ಅಂತ, ಅದಕ್ಕೆ ಕೇಪಬಲ್ ಇರ್ತಾರೆ ಅಂತ. ಸೊ ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಹೇಳ್ತಾರೆ ಹಿಂಗೆ ಹೋಗಿ 99 ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಇದೆ, ಹೋಗಿ ಮಾಡಿ ಬನ್ನಿ ಅಂತ. ಒಂದು ಯಾವುದೋ ಮಿಸ್ಕಮ್ಯುನಿಕೇಷನ್ ಆಗಿ ನನಗೆ ಸಿಗಬೇಕಾಗಿದ್ದ ಪಾತ್ರ ಬಿಟ್ಟು ಬೇರೆ ಇನ್ಯಾವುದೋ ಪಾತ್ರ ಸಿಗುತ್ತೆ. ಬಟ್ ಆ ಪಾತ್ರ ಹೆಂಗೆ ಅಂದರೆ ಹೀರೋಯಿನ್ಗೆ ಒಂದು ಟ್ವಿಸ್ಟ್ ಕೊಡೋ ಥರ ಇತ್ತು. ಸೊ ಅದು ಸ್ವಲ್ಪ ರಿಜಿಸ್ಟರ್ ಆಯಿತು ಜನರ ಮನಸ್ಸಲ್ಲಿ. ಅದಾದಮೇಲೆ RRK ಕ್ರಿಯೇಷನ್ಸ್ ಅವರು ಒಂದು ಆಡಿಷನ್ ಕರೀತಾರೆ ಸೀರಿಯಲ್ಗೆ. ಅಲ್ಲಿ ಹೋಗ್ತೀನಿ. ಸೀರಿಯಲ್ ಏನಾಯಿತೋ ನನಗೆ ಗೊತ್ತಿಲ್ಲ, ಆದರೆ ಅವ್ರ ಕಡೆಯಿಂದ ತಿರುಮಲೇಶ್ ಸರ್ ನನಗೆ ಪರಿಚಯ ಆಗ್ತಾರೆ. ಆಪರೇಷನ್ Dಗೆ ಸೆಲೆಕ್ಟ್ ಆಗ್ತೀನಿ. ಅಫ್ಕೋರ್ಸ್ ಈಗ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದವ್ರಿಗೆ ಒಂದೊಂದೇ ಅವಕಾಶಗಳು ಸಿಗ್ತಾ ಹೋದಾಗ ಆ ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಅಷ್ಟೇ ಭಯನೂ ಇರುತ್ತೆ. ತಿರುಮಲೇಶ್ ಸರ್ ಆಫೀಸಿಗೆ ಹೋದೆ, ಕೂತ್ಕೊಂಡೆ, ಮಾತಾಡಿದೆ. ಅಫ್ಕೋರ್ಸ್ ತುಂಬಾ ಭಯ ಆಯಿತು ನನಗೆ. ಲೀಡ್ ಅಂತ ಮುಂಚೆನೇ ಗೊತ್ತಾಗಿತ್ತು ನನಗೆ, ಬಟ್ ಅದರಲ್ಲಿ 2 ಫೀಮೇಲ್ ಲೀಡ್ಸ್ ಇದ್ದಾರೆ ಅಂತ ಸರ್ ಹೇಳಿದರು. ಅಲ್ಲಿ ಹೋದ್ಮೇಲೆ ನನ್ನ ಕೋ-ಆ್ಯಕ್ಟರ್ ಸ್ನೇಹ ಅವರ ಫೋಟೋ ತೋರಿಸಿದ್ರು. ಇವರು ಇರ್ತಾರೆ, ನೀವು ಇರ್ತೀರಾ, ಪಾತ್ರ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲಿಂದ ಅಂತ ಹೇಳಿದರು. ಇದ್ರ ಮೇಲೆ ಟೇಬಲ್ ಮೇಲೆ ಒಂದಷ್ಟು ಇತ್ತು, ಸ್ಕ್ರಿಪ್ಟ್ ಎಲ್ಲ ಇತ್ತು. ಸರ್ ಚಿಕ್ಕದಾಗಿ ಸಮರಿ ಹೇಳೋ ಥರ ಚಿಕ್ಕದಾಗಿ ಸ್ಟೋರಿ ಹೇಳಿದ್ರು. ಇಷ್ಟ ಆಯಿತು ನನಗೆ. ಮೊದಲೇ ಈ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಇದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಸೊ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಸ್ಟೋರಿನ ನನಗೆ ತಕ್ಷಣಕ್ಕೆ ಇಷ್ಟ ಆಯಿತು. ಓಕೆ ಸರ್ ಆಯಿತು ಅಂತೆಲ್ಲ ಹೇಳ್ಬಿಟ್ಟು ಬಂದೆ. ಸೊ ನನಗೆ ಹೇಗೆ ಅನಿಸ್ತು, ಕಥೆ ಕೇಳಿದೆ, ಇನ್ ಶಾರ್ಟ್ ಸರ್ ಹೇಳಿದ್ರು, ಇಷ್ಟ ಆಯಿತು, ಓಕೆ ಸರ್ ಅಂತ ಹೇಳಿದೆ, ಎದ್ದು ಬಂದೆ. ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ನನ್ನ ತಲೆಯಲ್ಲಿ ಬಂದಿರಲಿಲ್ಲ ಆ ಇದಕ್ಕೆ. ಅದಾದಮೇಲೆ ಶುರುವಾಗುತ್ತೆ. ಮುಹೂರ್ತ ಅಂತ ಮಾಡ್ತೀವಿ, ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಫಸ್ಟ್ ಶಾಟ್ ಏನು ಮಾಡ್ತೀವಲ್ವ. ಸೊ ಅದಾದಮೇಲೆ ಈಗಲೂ ಖುಷಿ ಪಡೋ ಅಂಥ ವಿಷಯ, ನಾನು ಒಬ್ಬಳೆಲ್ಲ, ಎಲ್ಲ ಆರ್ಟಿಸ್ಟ್ ಒಂದು ಸ್ಟಾರ್ಟ್ ಅಂತ ಏನು ಕೊಟ್ಟರು ಆ ಮೊಮೆಂಟಿಂದ ನನಗೆ ಹೆಂಗೆ ಬೇರೆ ಬೇರೆ ಅವಕಾಶಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಲೈಫ್ ಸ್ಟೈಲ್ ಚಾನೆಲ್ ಆಯುಷ್ TVಲಿ ಆ್ಯಂಕರಿಂಗ್ ಮಾತ್ರ ಮಾಡ್ತಿದ್ದೆ. ಆ್ಯಂಕರಿಂಗ್ ಜೊತೆ ಡಬ್ಬಿಂಗ್ ಶುರು ಮಾಡಿಕೊಂಡೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬೇರೆ ಇನ್ನೊಂದು ಸಿನಿಮಾ ಅವಕಾಶನೂ ಬರ್ತಾ ಹೋಯಿತು. ಹೀಗೆ ಅವಕಾಶಗಳ ಮೇಲೆ ಅವಕಾಶ ಬಂದಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ಏನೋ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದೀವಿ ನಾವು. ಮುಹೂರ್ತ ಪೂಜೆ ಅನ್ನೋದು ಏನು ಮಾಡಿದ್ವಿ, ಒಂದು ಆಶೀರ್ವಾದ ಥರ ಆಗಿಬಿಟ್ಟಿದೆ ನಮಗೆ ಅಂತ. RR ನಗರಲ್ಲಿ ಮನೇಲಿ ಶೂಟ್. ಅದು ನಮ್ಮ ಇನ್ನೊಬ್ಬರು ಆ್ಯಕ್ಟರ್ ಏನಿದ್ದಾರೆ, ನನ್ನ ಕೋ-ಆ್ಯಕ್ಟರ್ ಏನಿದ್ದಾರೆ ಸ್ನೇಹ, ಅಂದರೆ ಪಾತ್ರದ ಹೆಸರು ಅನು ಅಂತ ಬರುತ್ತೆ. ಸೊ ಅಲ್ಲಿ ಶೂಟ್, ಅಲ್ಲೊಂದು 15 ದಿವಸ ಶೂಟ್ ಮಾಡಿದ್ವಿ. ಅಲ್ಲಿ ಹೇಗೆ ಅಂದರೆ ಎಲ್ಲ ಥರ ಸೀನ್ಸು ಆಗಿದೆ, ಅಂದರೆ ಪೂರ್ತಿ ಇಮೋಷ್ನಲ್ಲು ಆಯಿತು, ಫನ್ನೂ ಆಯಿತು. ಒಂಥರ ಫ್ಯಾಮಿಲಿ ಟೈಮ್ ಇದ್ದಂಗೆ ಇರ್ತಾಯಿತ್ತು. ಆಫ್ ದ ಕ್ಯಾಮ್ರಾ ಹೆಂಗೆ ಅಂದರೆ ಫುಲ್ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಒಬ್ರನ್ನೊಬ್ರು ರೇಗಿಸ್ಕೊಂಡಿರ್ತಾ ಇದ್ವಿ. ಆಫ್ಕೋರ್ಸ್ ಕ್ಯಾಮ್ರಾ ಆನ್ ಆದಮೇಲೆ ಫುಲ್ ಸೀರಿಯಸ್ ಹಂಗಿರ್ತಾ ಇದ್ವಿ. ಸೀನ್ಸ್ ಅಲ್ಲಿ ಮಾಡೋವಾಗ ಹೇಳಿದ್ನಲ್ಲ, ಎಲ್ಲ ಥರ ಸೀನ್ಸ್ ಇತ್ತು, ಇಮೋಷ್ನಲಿಂದ ಹಿಡಿದು ಪೂರ್ತಿ ಫನ್ವರೆಗೂ ಎಲ್ಲ ಇತ್ತು ಅಂತ. ಒಂದು ರೀತಿ ಕಲಿತಾನೂ ಇದ್ವಿ. ನನಗೆ ಹೆಂಗೆ ಅಂತಂದರೆ, ಅಳೋ ಸೀನ್ ಬಂತು ಅಂದರೆ ನಾನು ಹೆಂಗೆ ಅಂದರೆ ಸ್ಕ್ರಿಪ್ಟ್ ಓದ್ತಾ ಇರ್ತೀವಿ, ಅಲ್ಲಿ ಡೈಲಾಗ್ ಓದ್ತಾ ಇರ್ತೀವಿ, ಆವಾಗ ನನಗೆ ದಳ ಅಂತ ಬರ್ತಿರುತ್ತೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತೆಲ್ಲ ಅಂದ್ಕೊಂಡಿರ್ತೀನಿ. ಅಲ್ಲೋಗಿ ಟೇಕ್ ಆ್ಯಕ್ಷನ್ ಹೇಳಿದ ತಕ್ಷಣ ನನಗೆ ಅಳುನೇ ಬರ್ತಾ ಇರಲಿಲ್ಲ. ಹಿಂಗಾಗೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ ಥರ ಟ್ರಬಲ್ ಇತ್ತು. ಅದಾದಮೇಲೆ ಒಟ್ಟು ತುಂಬ ಮಜಾ ಆಯಿತು. ಆ್ಯಂಡ್ ಅಲ್ಲಿ ತುಂಬ ನೆನಪಿರೋದು 2 ನನಗೆ ಯಾವ ವಿಚಾರಗಳು ಅಂದರೆ, ಒಂದು ಪುಳಿಯೋಗರೆ, ಇನ್ನೊಂದು ನನ್ನ ಬರ್ಡೇ ಸೆಲೆಬ್ರೇಷನು. ಪುಳಿಯೋಗರೆ ಯಾಕೆ ಅಂದರೆ ಅದು ಹೆಂಗೋ ಅಲ್ಲಿ ಮಾಡಿರೋ ಸೀನ್ಸು ಆ್ಯಂಡ್
ಆ ಮೆಮರೀಸ್ ಎಲ್ಲ ಏನೇನಿದೆಯೋ ಅದರಲ್ಲೆಲ್ಲ ಜಾಸ್ತಿ ನೆನಪಿರೋದಂದರೆ ಪುಳಿಯೋಗರೆನೆ. ಡೈಲಾಗು ಅಲ್ಲಿ ಬೇರೆ ಏನೇನು ನಡೀತೋ ನೆನಪಿರೋದಕ್ಕಿಂತ ಜಾಸ್ತಿ ಅಷ್ಟು ಟೇಸ್ಟಿಯಾಗಿರ್ತಾಯಿತ್ತು. ಕಾಯ್ಕೊಂಡಿರ್ತಾಯಿದ್ವಿ ಮಧ್ಯಾಹ್ನ 1:30-2 ಗಂಟೆ ಯಾವಾಗುತ್ತೆ ಅಂತ. ಟೇಸ್ಟ್ ಮಾತ್ರ ಯಾವಾಗಲೂ ಮರೆಯಲ್ಲ ನಾನು. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ನು ನಂಗೆ ಎಲ್ಲರೂ ಹೇಳೋರು, ನೀನು ಹೋಗಿ ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀಯ, ನಿನ್ಗೆ ಯಾರೂ ಸರ್ಪ್ರೈಸೇ ಕೊಡೋಲ್ಲ ಅಂತ. ಸರ್ಪ್ರೈಸಿಂಗ್ಲಿ ಅವತ್ತು ಎಲ್ಲರೂ ಇದ್ವಿ ಟೀಮವರು, ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಂದು. ಸೊ ಹಾಗಾಗಿ ಅದು ಎರಡು ತುಂಬ ನೆನಪಿರೋಂಥ ವಿಷಯಗಳು. ಒಂದು ಕಾರ್ ಡ್ರೈವ್ ಮಾಡ್ಕೊಂಡು ಎಲ್ಲೋ ಹೋಗೋ ಸೀನ್ ಇತ್ತು. ದ್ಯಾಟ್ ವಾಸ್ ಲೈಕ್ ಫಸ್ಟ್ ಟೈಮ್ ನಾನು ಆನ್ ಸ್ಕ್ರೀನ್ ಕಾರ್ ಡ್ರೈವ್ ಮಾಡ್ತಾ ಇರೋದು. ಎಕ್ಸೈಟ್ಮೆಂಟ್ ಇತ್ತು. ಬಟ್ ದೆನ್ ಅಲ್ಲಿ ಟ್ವಿಸ್ಟ್ ಏನು ಅಂದರೆ ಆರ್ ಆರ್ ನಗರ್ ರೋಡು ಅದು ಹೆಂಗಿತ್ತು, ಹಿಂಗೋಗಿ ನಾನು ಘಾಟ್ ಸೆಕ್ಷನಲ್ಲೆಲ್ಲ ಯಾವತ್ತೂ ಡ್ರೈವ್ ಮಾಡಿಲ್ಲ. ತೀರಾ ಅಂದರೆ ಹೈವೇಲಿ ಡ್ರೈವ್ ಮಾಡ್ಕೊಂಡು ಹೋಗಿರೋದು. ಸೊ ಅದು ಫನಿ ಅಂತ ಅನ್ಸ್ಬೋದು. ಬಿಕಾಸ್ ನಾನು ಆ ಕಡೆ ಪಕ್ಕದಲ್ಲಿ ಅನು ಕೂತಿರ್ತಾರೆ, ಅಂದರೆ ಸ್ನೇಹ ಕೂತಿರ್ತಾರೆ, ಹತ್ರ ಮಾತಾಡ್ತಾ ನಾನು ಡ್ರೈವ್ ಮಾಡ್ತಾ ಇರಬೇಕು. ದಟ್ ವಾಸ್ ಎ ಲಿಟಲ್ ಚಾಲೆಂಜಿಂಗ್ ಫಾರ್ ಮೀ ಬಿಕಾಸ್ ರೋಡ್ಸ್ ಹಂಗಿತ್ತು. ಮಜಾ ಕೊಡ್ತು ಅದು ಒಂಥರ. ಫಸ್ಟ್ ಡೇ ನಾವು ಒಂದು ಫೋಟೋ ಶೂಟ್ ಅಂತ ಏನು ಮಾಡಿದ್ವಿ ಪೋಸ್ಟರ್ಗೆ ಅಂತ, ಅವತ್ತು ಕ್ಯಾಬಲ್ಲಿ ಕುತ್ಕೊಂಡು ಸ್ನೇಹ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಹೋಗುವಾಗ ಸ್ವಲ್ಪ ಅವ್ರು ಮುಂಚೆ ಏನು ಮಾಡ್ತಾಯಿದ್ರು, ಯಾವ ಪ್ರಾಜೆಕ್ಟ್ಸ್ ಮಾಡಿದರು, ನಾನೇನು ಮಾಡ್ತಾಯಿದ್ದೆ, ನಂದು ಯಾವ ಊರು, ಹೀಗೆ ಏನೋ ಡಿಸ್ಕಷನ್ ಆಯಿತು. ಚಿಕ್ಕದಾಗಿ ಸ್ವಲ್ಪ ಒಂದು ಏನಂತಾರೆ ಫ್ರೆಂಡ್ಶಿಪ್ ಬೆಳೀತು. ಬಟ್ ಅದಾದಮೇಲೆ ಎಷ್ಟು ವರ್ಷಗಳಿಂದ ಪರಿಚಯ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ ಇವಾಗ. ಹಾಗೆ ಸ್ನೇಹ ಅವರಂತೂ ಈಗ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಹಳೇ ಫ್ರೆಂಡ್ ಅನ್ನೋ ಥರ, ಸ್ಕೂಲ್ ಫ್ರೆಂಡ್ ಅನ್ನೋ ಥರ. ಆ್ಯಂಡ್ ಇನ್ನು ನನ್ನ ಪಾರ್ಟ್ನರ್ ರುದ್ರೇಶ್ ಅವರಂತೂ ಅವ್ರು ಕೇಳಲೇಬಾರ್ದು. ನೀನು ಮಾತಾಡಿಲ್ಲ ಅಂತಂದ್ರು ನಾನು ಮಾತಾಡಿಸ್ತೀನಿ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಆಡ್ತಾ ಇರ್ತಾರೆ ಅವರು ಸೆಟ್ಟಲ್ಲಿ, ಆ ಥರ. ಆ್ಯಂಡ್ ಇನ್ನು ಸುಹಾಸ್ ಅವರಂತೂ ಅವರು ಎಕ್ಸಲೆಂಟ್ ಆರ್ಟಿಸ್ಟ್. ಅವ್ರ ಬಗ್ಗೆ ಹೇಳಬೇಕಾ, ಅವರು ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಎರಡೂ ಕಡೆನೂ ಫುಲ್ ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಸಕ್ಕದಾಗಿ ಮಾತಾಡ್ಕೊಂಡಿರ್ತಾಯಿದ್ರು. ಆ್ಯಂಡ್ ಒಬ್ರಿಗೊಬ್ರು ರೇಗಿಸ್ಕೊಂಡು ಕಾಲು ಇಳ್ಕೊಂಡಿರ್ತಾಯಿದ್ವಿ ಯಾವಾಗಲೂ. ಇನ್ನು ವಿನೋದ್ ಅವರಂತೂ ಅದು ಯಾಕೋ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದ ನನಗೆ ಅವ್ರ ಜೊತೆ ಒಂದು ಆ ರ್ಯಾಪೋ ಬರಲಿಲ್ಲ. ಏನೋ ಒಂಥರ ಕ್ಲಾಶಸ್ ಆಗ್ತಾಯಿತ್ತು. ಅವ್ರೇನೋ ಮಾತಾಡಿದ್ರೆ ನಾನೇನೋ ಹೇಳ್ತಿದ್ದೆ, ಅದನ್ನು ಅವ್ರು ರಾಂಗಾಗಿ ತೊಗೋತಿದ್ರೋ ಇಲ್ಲ ನಾನು ರಾಂಗಾಗಿ ತೊಗೋತಿದ್ನೋ ಗೊತ್ತಿಲ್ಲ. ಕ್ಲಾಶ್ ಆಗ್ತಿತ್ತು. ಬಟ್ ದೆನ್ ಅದಾದಮೇಲೆ ಐ ಡೋಂಟ್ ನೋ, ಅದು ಏನೋ ಒಂಥರಲ್ಲ, ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ ಮಾಡಿದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಏನೋ ಅರ್ಥ ಆಗೋದಕ್ಕೆ ಒಬ್ರಿಗೊಬ್ರು ಅಂತ, ಹಂಗಿತ್ತೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಯಾವ ಜೊತೆನೂ ಒಂದೊಳ್ಳೆ ರ್ಯಾಪ್ ಹೋಯ್ತು. ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ಅಂತ ಬಂದರೆ ತಂದೆ ತಾಯಿ ಪಾತ್ರ ಅಂತ ಏನು ಪೃಥ್ವಿರಾಜ್ ಸರ್ ಮತ್ತು ರೂಪಮ್ಮ ಮಾಡಿದ್ದಾರೆ, ಅವರಿಬ್ಬರಂತೂ ಲಿಟ್ರಲಿ ನಮಗೆ ಮನೇಲಿ ತಂದೆ ತಾಯಿ ಹೇಗಿರ್ತಾರೆ ನಮ್ಮನ್ನ ಮುದ್ದಾಗಿ ಮಾತಾಡಿಸ್ಕೊಂಡು ಕೇರ್ ಮಾಡ್ಕೊಂಡು ಆ ಥರನೇ ಇರ್ತಾಯಿದ್ರು. ಖುಷಿ ಇದು ಒಂಥರ. GVIR ಸ್ಟುಡಿಯೋಗೆ ಹೋಗ್ತೀವಿ, ಅದು ನನಗೆ ಅಫ್ಕೋರ್ಸ್ ತುಂಬ ಖುಷಿ ಕೊಡ್ತು. ಯಾಕಂದ್ರೆ ನನಗೆ ಗೊತ್ತಿಲ್ಲ GVIR ಸ್ಟುಡಿಯೋ ಎಲ್ಲಿದೆ, ಆ ಸ್ಟುಡಿಯೋ GVIR ಸ್ಟುಡಿಯೋ ಅಂತ ಹೆಸರು ಯಾವಾಗ ಬಂತು, ಯಾರ ಸ್ಟುಡಿಯೋ, ಇದೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದು. ಖುಷಿ ಆಯಿತು. ಒಂಥರ ಹಳೆ ಮನೆಗಳಿರುತ್ತಲ್ಲ ಈ ರೆಡ್ ಡಾಗ್ ಸೈಡ್ನೆಲ್ಲ, ಆ ಥರ ಎಲ್ಲ ಒಂಥರ ತುಂಬ ಖುಷಿ ಕೊಡೋ ಅಂಥ ವಾತಾವರಣ ಅದು. ಅಲ್ಲಿ ತುಂಬ ಫನ್ನಿ ಅಂತಂದರೆ ಹೇರ್ ಸ್ಟೈಲ್ ಮಾಡಬೇಕು. ಬೆಳಗ್ಗೆ ಸ್ಟಾರ್ಟ್ ಆಗಬೇಕು ಶೂಟು 9 ಗಂಟೆಗೆ, 12 ಆದರೂ ಸ್ಟಾರ್ಟ್ ಆಗಿಲ್ಲ. ಕಾರಣ ನಾನಲ್ಲ, ನನ್ನ ಹೇರ್ ಆಗಿತ್ತು ಅಂದರೆ ಕರ್ಲ್ಸ್ ಮಾಡಬೇಕಾಗಿತ್ತು. ಸೊ ಅದೇನು ಜಾಸ್ತಿ ಇರಲಿಲ್ಲ ಅಂದ್ಕೊಳ್ಳಿ, ಸಾಫ್ಟ್ ಕರ್ಲ್ಸೇನೆ. ಬಟ್ ಇವ್ರ ಹೇರ್ ಸ್ಟೈಲಿಸ್ಟ್ ಏನು ಮಾಡಿದ್ರು ಗೊತ್ತಿಲ್ಲ, ಗಡಿ ಬಿಡಿ ಇತ್ತೋ ಗಾಬರಿ ಇಲ್ಲಂಗೆ ಮಾಡಿದ್ರು. ಇದು ಫುಲ್ ಹೋಗಿ ಆ ಕರ್ಲಿಂಗ್ ಮಷೀನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟಕ್ ಆಗಿಬಿಟ್ಟಿದೆ ಹೇರು. ಬಿಡ್ಸೋಕ್ಕೆ ಬರ್ತಾ ಇಲ್ಲ. ಎಲ್ಲರೂ ಬಂದು ಟ್ರೈ ಮಾಡ್ತಿದ್ದಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವ್ರು ರೇಗಿಸ್ತಾ ಇದ್ದಾರೆ. ನನ್ನ ಪಾರ್ಟ್ನರ್ ರುದ್ರೇಶ್ ಅಂದರೆ ಪ್ರೇಮ್ ಅವರಂತೂ ಕಟ್ ಮಾಡಿಬಿಡೋಣ. ಎಲ್ರಿಗೂ ತಮಾಷೆಯಾಗಿ ಹೋಗಿದೆ. ನನಗೆ ಟೆನ್ಷನ್ ಆಗ್ತಾಯಿದೆ ಲಿಟ್ರಲಿ. ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳಿಗೆ ಜಾಸ್ತಿ ಪೇಷನ್ಸು, ಗಂಡು ಮಕ್ಳಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ. ಬಟ್ ನಮ್ಮ ಸೆಟ್ಟೆಲ್ಲ ಡಿಫ್ರೆಂಟಾಗಿ ಹೋಗಿತ್ತು. ಪ್ರೇಮ್ ಅವರು ಅಂದರೆ ರುದ್ರೇಶ್ ಅವ್ರು ಬಂದು ಒಂದೊಂದೇ ಕೂದಲು ಹಿಂಗೆ ತೆಗೆದು ಬಿಡಿಸಿದ್ರು. ಕೊನೆಗೆ ಲಿಟ್ರಲಿ ಪೂರ್ತಿ ನೀಟಾಗಿ ಹೇರ್ ಬಂತು ಅದರಿಂದ ಆಚೆ. ದಟ್ ವಾಸ್ ರಿಯಲಿ ಫನ್ನಿ. ಬಟ್ ಅದರಿಂದಾಗಿ 3 ಅವರ್ ಶೂಟ್ ಲೇಟ್ ಆಯಿತು. ವಾತಾವರಣ ಅಂತೂ ನನಗಂತೂ ಅಲ್ಲಿ ಹೋದರೆ ಅಲ್ಲೇ ಇರಬೇಕು ಅಂತ ಅನಿಸ್ಬಿಡೋದು. ವಾಪಸ್ಸೇ ಬರೋಂಗೆ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರ್ತಿದೆ. ಮನೆ ಸುತ್ತಲೂ ಗಿಡ ಮರಗಳೆಲ್ಲ ಇರ್ತಾಯಿತ್ತು, ಖುಷಿ ಕೊಡ್ತಾಯಿತ್ತು ಒಂಥರ. ಹಳ್ಳೀಲಿ ಇರೋವಂತಹ ದೊಡ್ಡಿ ಮನೆ ಅದೆಲ್ಲ ತುಂಬ ಖುಷಿ ಕೊಡುತ್ತೆ ಅದಲ್ವಾ. 4 ಕಂಬಗಳಿತ್ತು. ಆ್ಯಂಡ್ ಅಲ್ಲಿ ಏನಿತ್ತು ಅಂದರೆ ನನಗೆ ಕಾರಣಾಂತರಗಳಿಂದ ನಾನು ಉದಯ ಮ್ಯೂಸಿಕ್ ಸ್ಟುಡಿಯೋಗೆ ಹೋಗಬೇಕಾಗಿತ್ತು, ಹೊರಟೋದೆ. ಬಟ್ ಅವತ್ತು ಶೂಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಅದೊಂಥರ ರೊಮ್ಯಾಂಟಿಕ್ ಆಗಿ ಇರೋವಂಥ ಸೀನ್ ಅದು. ಹೇಗೆ ಅಂತಂದರೆ ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ಅವ್ರದ್ದೇ ಓನ್ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಇಲ್ಲ ಏನಾದರೂ ತರಲೆ ತಮಾಷೆ ಮಾಡ್ತಾ ಇರ್ತಾರೆ, ರೊಮ್ಯಾಂಟಿಕ್ ಆಗಿರ್ತಾರೆ, ಈ ಥರದ ಸೀನು.
ನಾನು ಇಲ್ಲ ಅಲ್ಲಿ, ಆಯಿತಾ. ನೋಡಿ ನೀವು ಸ್ಕ್ರೀನ್ ಮೇಲೆ ಗೊತ್ತಾಗತ್ತೆ. ತುಂಬ ಫನಿಯಾಗಿರೋದು ಏನಂತಂದರೆ ರುದ್ರೇಶ್ ಒಬ್ಬರೇ ಮ್ಯಾನೇಜ್ ಮಾಡಬೇಕು. ಐ ಡೋಂಟ್ ನೋ ಹೌ ಹಿ ಮ್ಯಾನೇಜ್ಡ್. ಬಟ್ ನೆಕ್ಸ್ಟ್ ಸ್ಕೆಡ್ಯೂಲಲ್ಲಿ ಎಲ್ಲರೂ ಬಂದು ನನ್ನ ಹತ್ರ ಹೇಳ್ತಿದ್ದಾರೆ, ನೀನು ಇರಲಿಲ್ಲ, ಅವ್ನು ಮಾಡ್ತಾ ಇದ್ದಿದ್ದು ನೋಡಬೇಕಾಗಿತ್ತು ಅಂತ. ಪಾಪ ಅವ್ರು ಅದೆಷ್ಟು ಕಷ್ಟಪಟ್ಟರೋ ಗೊತ್ತಿಲ್ಲ. ಬಟ್ ಹೆಂಗೋ ಸೀನ್ ನಡೆದಿದೆ. ನಾನಂತೂ ಸೀನ್ ನೋಡಿಲ್ಲ ಇದುವರೆಗೂ, ಬಟ್ ನಾನು ಇರಲಿಲ್ಲ. ಆ ಸೀನ್ ಅವ್ರು ಹೇಗೆ ಮ್ಯಾನೇಜ್ ಮಾಡಿದ್ರೋ ಅಕ್ಕಮ್ಮದ ಹತ್ರ ನಿಂತ್ಕೊಂಡು ಅಂತ ನೀವು ಆನ್ ಸ್ಕ್ರೀನಲ್ಲಿ ನೋಡಿ. ಅಲ್ಲಿ ಮಾಡಿರೋ ಸೀನ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕಂದ್ರೆ, ಇದು ಎಲ್ರಿಗೂ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ಕೋತೀನಿ. ಯಾವುದೇ ಪ್ರಾಜೆಕ್ಟಲ್ಲಿ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಅಂದರೆ ನಾವು ಇದು ಬೇಡ ಸರ್, ಇದು ಬೇಡ, ಹಿಂಗೆ ತೊಗೊಳ್ಳೋಣ ಅಂತ ಹಂಗೆ ಏನಾದ್ರು ನಾವು ಇನ್ಪುಟ್ಸ್ ಕೊಟ್ಟರೆ ಅದನ್ನ ತೊಗೊಳ್ಳೋದು ಕಮ್ಮಿ. ಬಟ್ ಇಲ್ಲಿ ನಮ್ಮ ಡೈರೆಕ್ಟ್ರು ಹೇಗೆ ಅಂತಂದರೆ, ನಾವೇನಾದರೂ ಹೇಳಿದ್ರೆ ಅದನ್ನೂ ತೊಗೊಳ್ತಾಯಿದ್ರು. ಅವರು ನಾವೇನಾದರೂ ತಪ್ಪುಗಳನ್ನ ಮಾಡಿದ್ರೆ ಅದನ್ನೂ ತಿತ್ತಾಯಿದ್ರು. ನಮ್ಮ ಇನ್ಪುಟ್ಸ್ನೂ ತೊಗೊಂಡು ಅವ್ರ ಮೈಂಡಲ್ಲಿ ಏನಿದೆಯೋ ಅದನ್ನೂ ಕೂಡ ನಮ್ಮ ಆರ್ಟಿಸ್ಟ್ಗಳಿಂದ ಕೆಲಸ ಹೇಗೆ ತೆಗೆಸ್ಬೇಕು ಅನ್ನೋದನ್ನು ತುಂಬ ಕ್ಲಿಯರ್ ಆಗಿರ್ತಾಯಿದ್ರು ಅವರು. ಅದ್ರ ಬಗ್ಗೆ ಶೂಟ್ ಬರೋಕ್ಕೆ ಮುಂಚೆ, ಶಾರ್ಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಸೊ ಅದೊಂದು ಖುಷಿ ವಿಷಯ. ಬೆಂಗಳೂರು ಸುತ್ತಮುತ್ತನೇ ನಾವು ಜಾಸ್ತಿ ಶೂಟ್ ಮಾಡಿರೋದು. ಇನ್ನೊಂದು ಲೊಕೇಶನ್ ಬರೋದಾದರೆ ತಣಿಸಂದ್ರ. ಅದನ್ನಂತೂ ನಿಜ ನಾನು ಮರೆಯೋದೇ ಇಲ್ಲ. ಅದು ಯಾಕೆ ಮರೆಯೋಲ್ಲ ಅಂತ ಆಮೇಲಿಂದ ಹೇಳ್ತೀನಿ. ಸೊ ಅಲ್ಲಿ ಸೆಟ್ ಹಾಕಿದ್ವಿ. ಪೊಲೀಸ್ ಸ್ಟೇಷನ್ ಇತ್ತು, ಹಾಸ್ಪಿಟಲ್ ಇತ್ತು, ಆಮೇಲೆ ಚೆಕ್ ಪೋಸ್ಟ್ ಇತ್ತು. ಕಾನ್ಸ್ಟೇಬಲ್ ಒಬ್ರು ಇದ್ದಾರೆ, ಅವರಂತೂ ತೀರಾ ನಿಜವಾದ ಕಾನ್ಸ್ಟೇಬಲ್ಗಿಂತ ಜಾಸ್ತಿನೇ ಮಾಡೋರು. ತಳ್ಳಿ ಅಂದರೆ ಜೋರಾಗಿ ತಳ್ಬಿಡೋರು. ಆಮೇಲೆ ನಾವು ಹಿಂಗೆ ಜೋರಾಗಿ ತಳ್ಳಿನ ತಳ್ತೀನಿ ನಿಧಾನಕ್ಕೆ ತಳ್ತೀನಿ ಅನ್ನೋರು. ಬಟ್ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ಎಷ್ಟು ಕೊಡಬೇಕೋ ಅವರು 100%ಗಿಂತ ಜಾಸ್ತಿನೇ ಕೊಡ್ತಾಯಿದ್ರು ಅಂದ್ಕೊಳ್ಳಿ. ನಮಗೂ ನಮ್ಮ ಮೇಕಪ್ ಎಲ್ಲ ಹೆಂಗಿತ್ತು, ಆ ಸೀನೆಲ್ಲ ಹೆಂಗಿತ್ತು ಅದು ನೀವು ನೋಡಿ ಥಿಯೇಟ್ರಲ್ಲಿ. ಬಟ್ ಅದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಬಿಕಾಸ್ ಆ ಥರ ಒಂದು ಸೀನ್ನ ಅಲ್ಲಿ ನಾವು ಏನು ಇಮೋಷನ್ಸ್ ಕನ್ವೆ ಮಾಡಬೇಕು, ಆ ಸೀನ್ಗೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನು ಮಾಡೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಈಗ ಅನಿಸ್ತಾ ಇದೆ ನಂಗೆ ನೆನೆಸ್ಕೊಂಡ್ರೆ. ಬಿಕಾಸ್ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನಲ್ಲಿ ಇತ್ಕೊಂಡು ಅದೆಲ್ಲ ಮಾಡಿದ್ದು. ಆ್ಯಂಡ್ ಚೆಕ್ ಪೋಸ್ಟು ಅಲ್ಲೆಲ್ಲ ಬಿಡಿ, ಅದು ಹೆಂಗಿತ್ತಂದರೆ ಫಾರೆಸ್ಟ್ ಥರನೂ ಇತ್ತು. ಈಗ ನಾವು ಕಂಠೀರವ ಸ್ಟುಡಿಯೋಗೆ ಹೋದರೆ ಹೇಗೆ ಎಲ್ಲ ಸೆಟ್ಟು ಇದೆಯೋ ಭಯನೇ ಆಗ್ತಾಯಿತ್ತು. ಬಿಕಾಸ್ ಫಾರೆಸ್ಟ್ ಜಾಸ್ತಿ ಇರೋ ಥರ ಇದೆ ಅದು. ಲಿಟ್ರಲಿ ಸೆಟ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದಷ್ಟು ದೊಡ್ಡ ಜಾಗ ಅದು. ಖುಷಿ ಕೊಡ್ತಾಯಿತ್ತು, ಅಷ್ಟೇ ಭಯನೂ ಆಗ್ತಾಯಿತ್ತು. ನಂಗೆ ಅಲ್ಲಿ ತಣಿಸಂದ್ರೆ ಅಲ್ಲಿ ಶೂಟು ಅಂದಿದ ತಕ್ಷಣ ಸರ್ ಅಂದಿರ್ತಾಯಿದ್ವಿ ನಾನು ಸ್ನೇಹ. ಯಾಕೆ ಭಯ ಅಂತಂದರೆ ಆ ಪಾಯಿಂಟಿಗೆ ಬರ್ತೀನಿ ಇವಾಗ. ಅಲ್ಲೊಂದು ಹಾವಿತ್ತು, ಅದು ಕೊಳಕು ಮಂಡಲ ಹಾವು. ನನಗೆ ಫಸ್ಟೇ ಹಾವು ಅಂದರೆ ಭಯ ಅಲ್ಲ. ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಈ ಜಿರಳೆ ಪಲ್ಲಿ ನೋಡಿದ್ರೆ ಭಯ ಪಟ್ಕೋತೀವಿ ಬಿಡಿ. ಹಾವು ಅಂದರೆ ಯಾರಿಗೆ ಭಯ ಇರಲ್ಲ ಅಲ್ವಾ? ನಾನೇ ನೋಡಿ ಹಾವು ಅಂದರೆ ನನಗೆ ಕೊಳಕು ಮಂಡಲ ಹಾವು ಅಂತ ಒಂದು ಹಾವು ಇರುತ್ತೆ ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡೋವಾಗ ಗೊತ್ತಾಗಿದ್ದಲ್ಲೊಂದು ಹಾವಿದೆ ಅಂತ. ಹಾವು ತಾನೇ. ಎಲ್ಲರೂ ಹೇಳೋದೇನು ಅಂತಂದರೆ, ನೀವು ಪ್ರಾಣಿಗಳು ಹಾವು ಮಾಡಿಲ್ಲ ಅಂದರೆ ಅವು ನಿಮ್ಗೇನು ಮಾಡಲ್ಲ. ನಾನು ಆರಾಮಾಗಿದ್ದೀನಿ, ನಂಗೆ 1-2 ಸ್ಕೆಡ್ಯೂಲ್ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದ್ದು ಕೊಳಕು ಮಂಡಲ ಹಾವು ಅಂದ್ರೆ ಏನು, ಅದು ಬೈಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಅದಾದಮೇಲೆ ಯಾವ ಮಟ್ಟಕ್ಕೆ ಭಯ ಅಂದರೆ, ಫಾರೆಸ್ಟ್ ಸೀನ್ ಅಂದಿದ ತಕ್ಷಣ ನನಗೆ ಪಕ್ಕ ಯಾಕೆ ಮಾಡ್ತಿದ್ದೀವಿ, ಅಲ್ಲಿ ಯಾಕೆ ಹೋಗ್ತಿದ್ದೀವಿ, ಎಷ್ಟೊತ್ತಿಗೆ ಶೂಟ್ ಮುಗಿಯುತ್ತೆ ಅನ್ನೋ ಥರ ಅಷ್ಟು ಭಯ ಆಗ್ತಾಯಿತ್ತು. ಒಂದು ಲಿಟ್ರಲಿ ಆನ್ ಸ್ಕ್ರೀನಲ್ಲಿ ಹೀರೋಯಿನ್ ಹೋಗ್ಬಿಟ್ಟು ಹೀರೋ ಹಿಂದೆ ನಿಂತ್ಕೊಳ್ಳೋದು, ಅಥವಾ ಅವರು ಬಂದವ್ರನ್ನ ಪ್ರೊಟೆಕ್ಟ್ ಮಾಡಲಿ ಅಂತ ಎಲ್ಲ ಮಾಡೋದು, ಇಂಥವೆಲ್ಲ ನೋಡಿರ್ತೀರಲ್ಲ. ಹಂಗಾಗೋಗಿತ್ತು ನನ್ನ ಪರಿಸ್ಥಿತಿ. ಹೆಂಗೆ ಅಂದರೆ, ಈ ಸೈಡ್ ಕ್ಯಾಮ್ರಾ ಮುಂದೆ ನಾನು ಒಬ್ಬಳೇ ಇದ್ದೀನಿ ಆಯಿತಾ, ಉಳ್ದವರೆಲ್ಲ ಕ್ಯಾಮ್ರಾ ಹಿಂದೆ ಇದ್ದಾರೆ. ಹೆಂಗಾಯ್ತು ಅಂದರೆ ಲಿಟ್ರಲಿ ಪಕ್ಕದಲ್ಲೇ ಹೋಗಿದೆ ಆ ಕೊಳಕು ಮಂಡಲ ಹಾವು. ನನಗೆ ನಾನು ಯಾಕೆ ನೋಡಿದ್ನೋ ಗೊತ್ತಿಲ್ಲ, ಅಥವಾ ಅದು ನನ್ನ ಕಣ್ಣಿಗೆ ಯಾಕೆ ಬಿತ್ತೋ ಗೊತ್ತಿಲ್ಲ, ನೋಡಿಬಿಟ್ಟೆ ನಾನು. ಹಿಂಗೆ ಹೋಯ್ತು. ಅಲ್ಲಿ ಸ್ವಲ್ಪ ಈ ಒಣಗಿರೋ ಎಲೆಗಳೆಲ್ಲ ಬಿದ್ದಿರುತ್ತಲ್ಲ, ಅದ್ರ ನಡುವೆ ಹಿಂಗೆ ಹೋಯ್ತು. ನಾನು ಡೈಲಾಗ್ ಹೇಳ್ತಿದ್ದೋ ಏನೋ ನನಗೆ ಕ್ಲಾರಿಟಿ ಇಲ್ಲ. ಬಟ್ ಹೆಂಗೆ ಓಡಿದೆ ಅಂದರೆ, ಸೀದಾ ಇಲ್ಲಿ ಕ್ಯಾಮ್ರಾ ಮುಂದಿದ್ದೋಳು ಸೀದಾ ಕ್ಯಾಮ್ರಾ ಹಿಂದೆ ಹೋಗ್ಬಿಟ್ಟು ಹೀರೋ ಪಕ್ಕ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟೆ. ಹಾವು ನೋಡಿದೆ ಎಲ್ಲರೂ ಗಾಬರಿ. ಪಕ್ಕದಲ್ಲೇ ಹೋಯ್ತಾ ಅದು ಲೈಕ್ 1 ನಿಮಿಷ ಫುಲ್ ಶಾಕ್ ಆಗಿದೆ ನಾನು. ಹಾವನ್ನು ಲಿಟ್ರಲಿ ಪಕ್ಕದಲ್ಲೇ ಹೋಗೋದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅದೇ ಮೊದಲು. ಬಟ್ ಆ ಹಾವು ಮಾತ್ರ ಲಿಟ್ರಲಿ ನಮ್ಗೆ ಯಾವ ರೀತಿ ಹೆದರಿಸಿದೆ ಅಂತಂದರೆ ಆ ರೀತಿ ಹೆದರಿಸಿದೆ. ಮುಗೀತಾ ಶಾರ್ಟು, ಓಡೋಣ ಒಳಗೆ ಅಂತ ಕಾಯ್ಕೊಂಡಿರ್ತಾ ಇದ್ವಿ ಎಲ್ಲರೂ. ಆ ರೀತಿ ಹೆದರಿಸ್ತಾ ಇತ್ತು. ಆ್ಯಂಡ್
ಅಲ್ಲಿ ಸೀನ್ ಮಾಡೋಕ್ಕೆ ಭಯ. ನಾನಂತೂ ಇಂಥದ್ದು ಅಂತ ಸೀನ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಹಿಂಗಿರ್ತಾ ಇತ್ತು ನನಗೆ, ಹೆಂಗಪ್ಪ ಕಂಪ್ಲೀಟ್ ಮಾಡೋದು ಸೀನು ಅಂತ. ಬಟ್ ಸ್ವೀಟ್ ಮೆಮರಿ ಅದೊಂಥರ. ಸೀನ್ ಇರೋದೇ ಆ ಥರ. ಅಲ್ಲಿ ಕತ್ಲು ಅಂದರೆ ಫುಲ್ ಕಗ್ಗತ್ಲು. ಆ ಥರ ಕತ್ಲಲ್ಲೆಲ್ಲ ನಾವು ಓಡಾಡಿದವ್ರೆ ಅಲ್ಲ. ನಮ್ಗೆ ಭಯ ಅಂದರೆ ಭಯ. ನನಗೆ ಸ್ನೇಹನ ಕೈಲಿ ಲಾಟಿನಿದೆ, ಅವ್ರ ಹತ್ರ ನಾನು ಬರಬೇಕು, ನಾನು ಹಿಂದೆಯಿಂದ ಕತ್ಲಲ್ಲೇ ಬರಬೇಕು. ಅದಾದಮೇಲೆ ಇನ್ನೊಂದು ಸೀನು, ನಾವು ಓಡ್ ಹೋಗಬೇಕು ಕಾಡಲ್ಲಿ. ಯಾವ ಡೈರೆಕ್ಷನಲ್ಲಿ ಹೋಗಿ ಅಂತ ಹೇಳಿದಾರೋ ಅದೇ ಡೈರೆಕ್ಷನಲ್ಲಿ ಹಾವು ಹೋಗಿದೆ ನಮಗೆ ಗೊತ್ತಿಲ್ಲ. ಆದರೂ ನನಗೆ ಭಯ, ನನಗೂ ಸ್ನೇಹಂಗೂ ಭಯ, ಕತ್ಲಲ್ಲಿ ಹೋಗ್ಬೇಕಲ್ಲ. ಹೋದ್ವಿ, ಭಯದಲ್ಲೇ ಹೋದ್ವಿ. ಸೀನ್ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಹೇಳ್ತಾ ಇದ್ದಾರೆ ಹಾವು ಅದೇ ಡೈರೆಕ್ಷನಲ್ಲಿ ಹೋಗಿತ್ತು ಅಂತ. ಇನ್ನೊಂದು ತಣಿಸಂದ್ರಲ್ಲಿ ಆಗಿದೆ ಏನಂದರೆ, ನಾನಿಲ್ಲ ಸ್ಕೆಡ್ಯೂಲಲ್ಲಿ, ನಾನು ಇರಲಿಲ್ಲ. ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಬರ್ತಾಯಿದೆ. ಅಲ್ಲಿ ಸುಹಾಸ್ ಅವರು, ರುದ್ರೇಶ್ ಅವರು ಏನು ಹೀರೋ ಅಂತ ಕರೆಸ್ಬಿಟ್ಟು ನಮ್ಗೆ ಹಿಂಗೆಲ್ಲ ಹೊಡಿತಿದ್ದಾರೆ, ಹ್ಯಾಂಡಲ್ ಮಾಡ್ತಿದ್ದಾರೆ, ಇದು ಸರಿ ಇಲ್ಲ ಅಂತೆಲ್ಲ ಏನೋ ಹೇಳಿದ್ದಾರೆ. ಅಲ್ಲೇನೋ ಕ್ಲಾಶ್ ಆಗಿದೆ ಅನ್ನೋ ಥರ. ನಾನು ಸೀರಿಯಸ್ ಆಗಿ ಅಲ್ಲಿ ಏನೋ ಆಗಿದೆ ಅಂದ್ಕೊಂಡು ನನಗೆ ಫುಲ್ ಟೆನ್ಷನ್ ಆಗೋಯಿತು. ಅಫ್ಕೋರ್ಸ್ ಅಲ್ಲಿಗೆ ಆಲ್ರೆಡಿ ನಾನು ಸ್ನೇಹ ಸಖತ್ ಫ್ರೆಂಡ್ಸ್ ಆಗಿದ್ವಿ. ನಾನು ಸೀದಾ ಸ್ನೇಹಂಗೆ ಕಾಲ್ ಮಾಡಿದೆ. ಅವರು ನನಗೆ ಹೇಳಿಬಿಟ್ರು, ಇದು ಪ್ರ್ಯಾಂಕು, ಯಾರಿಗೂ ಹೇಳಬೇಡ, ಗ್ರೂಪಲ್ಲಿ ಗೊತ್ತಾಗೋ ಥರ ಏನೋ ಮೆಸೇಜಸ್ ಹಾಕ್ಬೇಡ, ಇದರ್ ಯು ಕೀಪ್ ಕ್ವೈಟ್ ಅಥವಾ ನೀನು ರಿಯಾಕ್ಟ್ ಮಾಡು ಅಂತ. ನಾನು ಬೇಕಾ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಏನಾಗ್ತಿದೆ ಅಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಅಲ್ಲಿದ್ದವ್ರು ಅದೆಲ್ಲ ಆದಮೇಲೆ ನಕ್ಬಿಟ್ಟಿದ್ದಾರೆ. ಪ್ರ್ಯಾಂಕ್ ಆದಮೇಲೆ ಹೇಳಿದ್ದಾರೆ, ನಕ್ಕಿದ್ದಾರೆ, ಎಲ್ಲ ಆಯಿತು. ಬಟ್ ಇಲ್ಲಿ ಆ್ಯಕ್ಚುಲ್ ಆಗಿದೆ ಏನಂದರೆ, ವೀಡಿಯೋ ಹಾಕಿದ್ರಲ್ವಾ, ತಿರು ಸರ್ ಮನೇಲಿ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಏನೋ ನಿಜವಾಗ್ಲೂ ಆಗಿದೆ ಅಂದ್ಕೊಂಡು ಅವ್ರು ಫೋನ್ ಮಾಡಿ ಫುಲ್ ಅಡ್ವೈಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಹೀಗೆಲ್ಲ ಆಗ್ತಾ ಇರುತ್ತೆ ಶೂಟ್ ಟೈಮಲ್ಲಿ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೆಲ್ಲ. ಬಟ್ ದಟ್ ವಾಸ್ ವೆರಿ ಫನ್ನಿ. ತುಂಬ ಮಜಾ ಅನಿಸ್ತಾಯಿತ್ತು ನನ್ನ ಕಾನ್ವರ್ಸೇಷನ್ ನೋಡ್ಕೊಂಡು ವಾಟ್ಸಪ್ಪಲ್ಲಿ. ತಣಿಸಂದ್ರೆ ಅಲ್ಲಿ ಅಫ್ಕೋರ್ಸ್ ಈ ರುದ್ರೇಶ್ ಅವ್ರು ಹೆಂಗೆ ಅಂತಂದರೆ, ಯಾವಾಗಲೂ ಎಲ್ಲರೂ ರೇಗಿಸೋಂಥ ಕೆಲಸಗಳೇ ಮಾಡ್ತಾ ಇದ್ದಿದ್ದು. ಹೇಳಿದ್ನಲ್ಲ, ಆಫ್ ಸ್ಕ್ರೀನಲ್ಲಿ ತುಂಬ ಜಾಸ್ತಿ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತಿದ್ವಿ ಅಂತ. ಅಲ್ಲಿ ಅಫ್ಕೋರ್ಸ್ ತುಂಬ ಸೆಕೆ ಆಗ್ತಿತ್ತು. ಅವಾಗೇನು ಮಳೆಗಾಲ ಏನು ಇರಲಿಲ್ಲ, ತುಂಬ ಸೆಕೆ ಆಗ್ತಿತ್ತು. ಅದು ತಣಿಸಂದ್ರೆ ಲೊಕೇಶನ್ ಇದ್ದಿದ್ದು ಹಾಗೆ ಇರ್ತಿತ್ತು. ಹೆಂಗೆ ಅಂದರೆ, ಒಂದು ಸರಿ ಒಳಗೆ ಹೊಟ್ಟೋದ್ವಿ ಅಂದರೆ ನಮಗೆ ಎಳ್ನೀರು ಮತ್ತು ಏನಾದರೂ ಕೂಲ್ ಡ್ರಿಂಕ್ಸು ಅದು ಇದು ಬೇಕು ಅಂದರೆ ಹೋಗಿ ತರಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಗ್ತಾಯಿತ್ತು. ಹಾಗಿತ್ತು. ನಾನು ಹಿಂದಿನ ದಿವಸ ಅದು ಯಾಕೆ ನೆನಪು ಬಂತೋ ಗೊತ್ತಿಲ್ಲ, ನಾನು ಕೂಲ್ ಡ್ರಿಂಕ್ಸ್ ಎಲ್ಲ ಕೇಳಿದೆ, ಮಿರಿಂಡಾ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತಲ್ವ, ತಣ್ಣಗಿರ್ತಾಯಿತ್ತು ಅಂತ. ಇವ್ರು ಹೋಗಿ ನೆಕ್ಸ್ಟ್ ಡೇ ತೊಗೊಂಡು ಬಂದೇ ಬಿಟ್ಟಿದ್ದಾರೆ. ತಂದಿರೋ ಕ್ವಾಂಟಿಟಿ ಕಮ್ಮಿ ಇದೆ. ಅದು ಹೆಂಗಾಗೋಯ್ತು ಅಂದರೆ, ಲಿಟ್ರಲಿ ಎಲ್ಲ ರೆಕ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನೋ ಹುಡುಗಿ ಕೇಳಿದ್ಲು ಅಂತ, ನಿಮ್ಮ ಹುಡುಗಿ ಕೇಳಿದ್ಲು ಅಂತ ತಂದು ಕೊಟ್ಬಿಟ್ಯಾ, ನಮಗೆಲ್ಲ ಇಲ್ವಾ ಅಂದ್ಕೊಂಡು. ಅದು ಲಿಟ್ರಲಿ ಎಲ್ಲರಿಗೂ ಆಗೋ ಥರ ತರಬೇಕಾ, ಅವರು ಕಮ್ಮಿ ತಂದುಬಿಟ್ಟು ಎಲ್ಲರೂ ರೇಗ್ಸೋ ಥರ ಮಾಡ್ಕೊಂಡಿದ್ರು. ಹಿಂಗಾಗೋಯ್ತು, ಮಜಾ ಕೊಡ್ತು. ಆ್ಯಂಡ್ ಅದಾದಮೇಲೆ ಬರೋದಾದರೆ ಸಾಂಗ್, ಅಲ್ಲಿವರೆಗೂ ನನಗದು ಮೈಂಡಲ್ಲಿ ಇರಲಿಲ್ಲ. ಅಂದರೆ ಹಾಡುಗಳು ಬರುತ್ತವೆ, ನನಗೆ ಅಂತಲೇ ಒಂದು ಡ್ಯುಯೆಟ್ ಸಾಂಗ್ ಬರುತ್ತೆ ಅಂತೆಲ್ಲ ಇದೋ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನಗೆ ಲೀಡು ಫಸ್ಟ್ ಎಕ್ಸ್ಪೀರಿಯೆನ್ಸೇ ಇಲ್ಲ, ನನಗೊಂದು ಡ್ಯುಯೆಟ್ ಹಾಡು ಬರುತ್ತೆ ಅನ್ನೋದು ಅದೂ ಫಸ್ಟ್ ಎಕ್ಸ್ಪೀರಿಯೆನ್ಸೇ. ಮೊದಲು ಫಸ್ಟ್ ನನಗೆ ಸಾಂಗ್ನ ಕಳಿಸ್ತಾರೆ, ಎಲ್ಲ ಕೇಳಿ ಹೆಂಗೆ ಅನಿಸ್ತಿದೆ ಅಂತ ಹೇಳಿಬಿಟ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡಿದ್ರೆ ಹಂಗಾಗಲಿಲ್ಲ. ಅದು ಅವ್ರು ನನಗೆ ಕಳಿಸಿ ಇದನ್ನು ನೀವು ಹಾಡಬಹುದಾ ಅಂದರೆ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಾಗಿತ್ತು ಅಷ್ಟು ದಿವಸ ಶೂಟ್ ಮಾಡಿದ್ಮೇಲೆ ಇವ್ರು ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ ಅಂತ. ನನಗೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ಅಂತ ನಾನು ಹಾಡು ಕಳಿಸಿದೆ. ಅದು ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಬಟ್ ನನಗೊಂಥರ ಖುಷಿ ಇದೆ, ಅಟ್ಲೀಸ್ಟ್ ನಾನು ಮ್ಯೂಸಿಕ್ ಕಲ್ತಿದ್ದಕ್ಕೆ ಪ್ರಯತ್ನನಾದರೂ ಪಟ್ಟೆ ಅಂತ. ನಮ್ಮ ಸಿನಿಮಾದಲ್ಲಿ ನಾವೇ ಹಾಡ್ತಿದ್ದೀವಿ, ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಿದ್ದೀವಿ ಅಂದರೆ ಅದೊಂದು ದೊಡ್ಡ ವಿಷಯ. ಆ ಥರ ಹಾಡು ಕಳಿಸ್ದೆ. ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ, ಲಿರಿಕ್ಸ್ ತುಂಬ ಇಷ್ಟ ಆಗೋಗಿತ್ತು ನನಗೆ ಯಾವ ಸಾಂಗ್ ಬರುತ್ತೆ ಅನ್ನೋ ಕುತೂಹಲ. ಮಾಯಾವಿ ಬರುತ್ತಾ ಇಲ್ಲ ಕವನ ಬರುತ್ತಾ ಅಂತ. ನಂಗೆ ಮಾಯಾವಿ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಅದು ಲಿರಿಕ್ಸು ಅಥವಾ ಕಂಪೋಸಿಷನ್ನು ಅಂತ ಅಲ್ಲ, ಆನ್ ದ ಹೋಲ್ ನಂಗೆ ಸಾಂಗ್ ಇಷ್ಟ. ನಂಗೆ ಮಾಯಾವಿ ಸಾಂಗ್ ಬೇಕು ಅಂತ ನಾನು. ಬಟ್ ಕವನ ಸಾಂಗ್ ನಂಗೆ ಬಂತು, ಮಾಯಾವಿ ಸ್ನೇಹ ಅವ್ರದ್ದು ಆಯಿತು. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಾಡುಗಳೆರಡು. ಕವನ ಸಾಂಗ್ ನಮ್ಮದು ಅಂತ ಆಯಿತು, ನನ್ನ ರುದ್ರೇಶ್ ಅವರ ಒಂದು ಡ್ಯುಯೆಟ್ ಸಾಂಗ್. ನನ್ನ ಗಮನ ಪೂರ್ತಿ ಲಿರಿಕ್ಸ್ ಮೇಲಿತ್ತು. ಲಿರಿಕ್ಸ್ ಸಖತ್ ಇಷ್ಟ ಆಯಿತು. ಕೆಂಪಗಿರಿ ಅವ್ರು ಬರೆದಿರೋ ಲಿರಿಕ್ಸು ತುಂಬ ಇಷ್ಟ ಆಯಿತು. ಅದಾದಮೇಲೆ ಕಂಪೋಸಿಷನ್ ಎಲ್ಲ ಗ್ರೂಪಲ್ಲಿ ಆ್ಯಡ್ ಮಾಡಿದ್ರು, ವೇದಿಕಾ ಅವ್ರನ್ನ ಆ್ಯಡ್ ಮಾಡಿದ್ರು. ವೇದಿಕಾ ಮತ್ತು ಸಂತೋಷ್ ಅವರ ಕಂಪೋಸಿಷನ್, ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಮ್ಗೆ ಈ ಸಾಂಗ್ಸ್ ಎಲ್ಲ ಬಂದಿದೆ ಅಂತ ಗೊತ್ತಾಯಿತು. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ ಶೂಟ್ ಹೋಗೋಕ್ಕೆ ಮುಂಚೆ ನಾವು ರಿಹರ್ಸ್ ಮಾಡಬೇಕು ಅಂತೆಲ್ಲ ಆಯಿತು.
ಹೋದ್ವಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕಾಗಿತ್ತು. ನಾನು ಸ್ಟಾರ್ಟಿಂಗ್ ಒಂದು 4-5 ದಿವಸ ತಪ್ಪಿಸ್ಕೊಂಡೆ ಅನಿಸುತ್ತೆ. ಸ್ನೇಹ ವಿನೋದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ, ನಾನು ತಪ್ಪಿಸ್ದೆ, ಕ್ಲಾಸ್ಗೆ ಹೋಗಲಿಲ್ಲ ಕರೆಕ್ಟಾಗಿ. ಆಮೇಲೆ ರುದ್ರೇಶ್ ಅವ್ರು ಬೇರೆ ಮಿಸ್ ಮಾಡಿದ್ರು. ಬಟ್ ದ್ಯಾಟ್ ವಾಸ್ ಆಲ್ಸೋ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮಗೆ ತುಂಬ ದಿವಸಗಳಾದಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ವಿ, ರಿಹರ್ಸಲ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಏನಂದರೆ ಇನ್ನೂ ಒಂದು ಸಾಂಗ್ ಇತ್ತು, ಅದು ನಾನು ಲಿಟ್ರಲಿ ತುಂಬ ಮಿಸ್ ಮಾಡ್ಕೋತೀನಿ. ಪ್ರಾಕ್ಟೀಸ್ ಮಾಡಿದ್ವಿ, ಟಪಾಂಕುಚಿ ಫುಲ್ ಸಕ್ಕದಾಗಿ ರಾಕ್ ಮಾಡಿಬಿಡ್ಬೇಕು ಅಂತೆಲ್ಲ ಅಂದ್ಕೊಂಡು ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಆ ಹಾಡು ನಮ್ಮ ಸಿನಿಮಾದಲ್ಲಿ ಇಲ್ಲ. ಬಟ್ ದಟ್ ವಾಸ್ ಅ ಲವ್ಲಿ ಸಾಂಗ್, ಸಖತ್ ಒಳ್ಳೆ ಫ್ರೆಂಡ್ಶಿಪ್ ಬಗ್ಗೆ ಇದ್ದಂಥ ಸಾಂಗ್ ಅದು, ತುಂಬ ಚೆನ್ನಾಗಿತ್ತು ಅದು ಕೂಡ. ಸೊ ಇಲ್ಲಿ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಲಿಟ್ರಲಿ ಯಾವ ಮಟ್ಟಕ್ಕೆ ಅಂದರೆ, ಇವತ್ತು ನೀವು ಇಷ್ಟು ಕಲ್ತ್ರೆ ಅಥವಾ ಇಷ್ಟು ಪ್ರಾಕ್ಟೀಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪಿಜ್ಜಾ ಎಲ್ಲ ತರಿಸ್ತೀವಿ ಅಂತೆಲ್ಲ ಮಾತಾಡ್ಕೊಂಡು ಒಬ್ರಿಗೊಬ್ರು ವಿ ಯೂಸ್ ಟು ಟ್ರೀಟ್ ಆಸೆಲ್ಸ್ ಆ ಥರ ಎಲ್ಲ ಆಯಿತು. ಆ್ಯಂಡ್ ಅಲ್ಲಿ ನಮ್ಮ ತಿರು ಸರ್ ಬರೋರು, ತಿರು ಸರು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಶಿವು ಅವ್ರು ಬರ್ತಾಯಿದ್ರು, ನಮ್ಮ DOP ಕಾರ್ತಿಕ್ ಸರ್ ಕೂಡ ಬರ್ತಾಯಿದ್ರು. ಚೆನ್ನಾಗಿರ್ತಾಯಿತ್ತು ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ. ಅದಾದಮೇಲೆ ನಾವು ಹೋಗಿದ್ದು ಸಾಂಗ್ ಶೂಟ್ಗೆ. ನನಗೆ ಡ್ಯಾನ್ಸ್ ಕ್ಲಾಸಿಗೆ ನೀವು ಬನ್ನಿ ಅಂತ ಹೇಳಿದಾಗ ಐ ವಾಸ್ ಲೈಕ್, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾ, ನನಗೆ ಏನು ಗೊತ್ತಾ, ಮುಂಚೆ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಏನು ನಂಗೆ ಗೊತ್ತಿಲ್ಲ. ಫಸ್ಟ್ ಡ್ಯೂಯೆಟ್ ಆಗಿರೋದ್ರಿಂದ ಸಾಂಗ್ ಶೂಟಿಗೆ ಡೈರೆಕ್ಟಾಗಿ ಯಾಕೆ ಹೋಗಬಾರ್ದು, ಯಾಕೆ ರಿಹರ್ಸಲ್ ಮಾಡ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಸೊ ಈ ಸಿನಿಮಾದಲ್ಲಿ ಬೇಸಿಕ್ಲಿ ಅದೇ ಅಪಾಯಿಂಟ್ ಮಾಡ್ತೆ ನೋಡಿ, ನನಗೆ ಲೀಡ್ ಆಗಿರೋ ಕಾರಣ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಏನೇನಾಗುತ್ತೆ ಎಲ್ಲ ಪೂರ್ತಿ ಅಲ್ದಿದ್ರು ಒಂದು ತಕ್ಕ ಮಟ್ಟಿಗೆ ತಿಳ್ಕೊಂಡ್ವಿ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಕಲ್ತಿದ್ದೀವಿ ಸಿಕ್ಕಾಬಟ್ಟೆ. ಸೊ ಡ್ಯಾನ್ಸ್ ಕ್ಲಾಸಿಗೆ ಅಂತಂದರೆ ಅಲ್ಲಿ ನಾವು ಸಾಂಗ್ ಶೂಟಿಗೆ ಹೋದಾಗ ಒಂದೇನೋ ಸ್ಟೆಪ್ ಮಾಡ್ತಾಯಿದ್ದೀವಿ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಅಂತ ಹೇಳಿದಾಗ ವಿ ಶುಡಂಟ್ ಸ್ಟಾಪ್. ಡೈರೆಕ್ಟಾಗಿ ಕಟ್ ಅಂದಿದ ತಕ್ಷಣ ನಾವು ಸ್ಟಾಪ್ ಮಾಡೋ ಹಾಗಿಲ್ಲ, ನಾವಿನ್ನೂ ಮೂವ್ಮೆಂಟಲ್ಲೇ ಇರಬೇಕು, ಡ್ಯಾನ್ಸ್ ಮಾಡ್ತಾ ಇರಬೇಕು. ಇಂಥ ಕೆಲವೊಂದು ಆಸ್ಪೆಕ್ಟ್ಸ್ ಇರುತ್ತೆ, ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ. ಇದನ್ನು ನಾವಲ್ಲಿ ಕಲಿತು ರಿಹರ್ಸ್ ಮಾಡಿಕೊಂಡು ಆಮೇಲೆ ಸಾಂಗ್ ಶೂಟ್ಗೆ ಹೋಗಿತ್ತು. ಶೂಟ್ ಹೋಗಬೇಕು ಅಂದಾಗ ಮೊದಲು ಫಸ್ಟ್ ಬರೋದು ನಮಗೆ ಅಲ್ಲಿ ಇದು ಕಾಸ್ಟ್ಯೂಮ್ಸ್ ಅಲ್ವಾ. ಸೊ ಐ ಥಿಂಕ್ ದ್ಯಾಟ್ ವಾಸ್ ಮೈ ಫಸ್ಟ್ ಕೊಲ್ಯಾಬ್. ನಾವೀಗೇನು ಕೊಲ್ಯಾಬ್ರೇಷನ್ ಅಂತೆಲ್ಲ ಮಾಡ್ತೀವಿ, ಮಾತಾಡ್ತೀವಿ ಅದ್ರ ಬಗ್ಗೆ ಜಾಸ್ತಿ. ನನಗೆ ಮುಂಚೆ ಈವೆಂಟ್ಸ್ ಎಲ್ಲ ಮಾಡೋವಾಗ ಪರಿಚಯ ಆಗಿದ್ದು ದ ಬ್ರೈಡ್ ಬೈ ಗರಿಮಾ ಮಹೇಶ್ವರಿ ಅಂತ ಕೋರ್ಮಂಗ್ಲ ಅಲ್ಲಿ. ದ್ಯಾಟ್ ವಾಸ್ ಮೈ ಫಸ್ಟ್ ಕೊಲ್ಯಾಬ್. ಆ್ಯಂಡ್ ಅದಾದಮೇಲೆ ಅವ್ರು ಮೂವಿಗೆ ಅಂತ ಹೇಳಿದಾಗಲೂ ಖುಷಿಯಿಂದ ಒಪ್ಕೊಂಡ್ರು. ಆ್ಯಂಡ್ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡಿಕೊಟ್ಟಿದ್ರು ನಮಗೆ. ಟ್ರಯಲ್ ಎಲ್ಲ ಮಾಡಿದ್ವಿ, ಸಾಂಗ್ ಶೂಟ್ ಬಂತು. ನನ್ನ ಇಮ್ಯಾಜಿನೇಷನ್ ಹೆಂಗಿರ್ತಿತ್ತು ಅಂತ, ಅದೇ ನಾನು ಫಸ್ಟ್ ಮೊದಲೇ ಸ್ವಲ್ಪ ಇಮ್ಯಾಜಿನೇಟ್ ಮಾಡ್ಕೊಳ್ಳೋದಲ್ಲ ಜಾಸ್ತಿ. ನನ್ನ ಸಾಂಗು ಹೆಂಗಿತ್ತು ಅಂದರೆ, ಸಾಂಗ್ ಕೇಳ್ತಾ ಓಕೆ ಹೀಗೆಲ್ಲ ಮಾಡ್ಬೋದು ಅನಿಸುತ್ತೆ, ಹೀಗೆಲ್ಲ ಇರ್ಬೋದು. ನನ್ನ ಇಮ್ಯಾಜಿನೇಷನ್ಗೂ ನಮ್ಮ ಜೆರಿ ಮಾಸ್ಟರ್ ಕೊರಿಯೋಗ್ರಫಿಗೂ ಸಾಕಷ್ಟು ವ್ಯತ್ಯಾಸ ಆಯಿತು. ಅಟ್ ದಟ್ ಪಾಯಿಂಟ್ ಐ ಗಾಟ್ ಟು ನೋ, ಅಂದರೆ ಆರ್ಟಿಸ್ಟ್ ಮೈಂಡಲ್ಲಿ ಇರೋ ಇಮ್ಯಾಜಿನೇಷನ್ನು ಅಥವಾ ಥಿಂಕಿಂಗು ಅಥವಾ ಪಾಯಿಂಟ್ ಆಫ್ ವ್ಯೂವೇ ಬೇರೆ, ಡೈರೆಕ್ಟರ್ ಕೊರಿಯೋಗ್ರಾಫರ್ ಅವ್ರು ಯಾವ ಥರ DOP ಅವ್ರು ಯಾವ ಥರ ಅದನ್ನು ಪಿಕ್ಚರೈಸ್ ಮಾಡ್ಕೊಂಡಿರ್ತಾರೆ ಅವ್ರ ಮೈಂಡಲ್ಲಿ ಅನ್ನೋದೇ ಬೇರೆ ಅಂತ. ಅದು ಹೋಗ್ತಾ ಹೋಗ್ತಾ ಆರ್ಟಿಸ್ಟಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮದು ಹಾಗೆ ಸಾಂಗ್ ಶೂಟ್ ಆಯಿತು ಬೆಂಗಳೂರು ಸುತ್ತಮುತ್ತನೇ ಅಂತ ಅವರು ಡಿಸೈಡ್ ಮಾಡಿದರು. UBCT ಚರ್ಚ್ ಸ್ಟ್ರೀಟು ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಡ್ಯುಯೆಟ್ ಸಾಂಗ್, ಅದು ಮೆಮೊರೇಬಲ್ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಐ ಗಾಟ್ ಟು ನೋ ನಾವು ಯಾಕೆ ರಿಹರ್ಸಲ್ಸ್ ಮಾಡಿದ್ವಿ ಅಂತ. ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಸಾಂಗ್ ಶೂಟ್ಗೆ ಹೋಗ್ತೀವಿ, ಈ ಥರ ಸ್ಟೆಪ್ಸ್ ಇರುತ್ತೆ ಅಥವಾ ಈ ಥರ ಕೊರಿಯೋಗ್ರಫಿ ಇರುತ್ತೆ, ಅಲ್ಲಿ ನಾವು ಹಿಂಗೆ ಮಾಡಿಬಿಡ್ಬೋದು ಅಂತ ನಾನು ಪರ್ಸ್ನಲಿ ಹೇಗೆ ಅಂದ್ಕೊಂಡಿದ್ದೆ ಅಂತಂದರೆ, ಮುಂಚೆಯಿಂದನೂ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಿದ್ದಕ್ಕೆ ಮಾಡಿಬಿಡ್ಬೋದು ಬಿಡು ಅಂತ. ಟೋಟಲಿ ಡಿಫ್ರೆಂಟ್. ನಾವು ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೂ ಅಥವಾ ನಾವು ಕೊರಿಯೋಗ್ರಫಿ ಮಾಡ್ಕೊಳ್ಳೋದಕ್ಕೂ ಡ್ಯಾನ್ಸ್ ಕ್ಲಾಸಲ್ಲಿ ಆನ್ ಸೆಟ್ಸ್ ಹೋಗಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಆವಾಗ ಅನಿಸ್ತಾ ಇತ್ತು ನನಗೆ. ಸೊ ಸಾಂಗ್ ಶೂಟು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಲ್ಲೂ ತುಂಬ ಕಲ್ತಿದ್ವಿ ಆ್ಯಂಡ್ ತುಂಬ ಮಜಾನೂ ಮಾಡಿದ್ವಿ. ಅದೊಂಥರ ಬೆಂಗಳೂರಲ್ಲಿ ವಿತಿನ್ ದಿ ಸಿಟಿ ಹೋಗಿ ಶೂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾನ್ಷಿಯಸ್ಸು ಅನಿಸ್ತಾ ಇತ್ತು. ಏನೋ ಆಫ್ ಟೇಕಲ್ಲಿ ನಾವು ಅಂದ್ಕೊಂಡ್ಬಿಡ್ತೀವಿ ಆಫ್ ಕ್ಯಾಮ್ರಾ ಮಾಡಿಬಿಡ್ಬೋದು ಬಿಡು, ಯಾರು ಓಡಾಡ್ತಿದ್ರೆ ನಮಗೇನೋ ಅಂತ. ಬಟ್ ನಿಜವಾಗ್ಲೂ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೆ ನಾನು. ಯಾಕೆ ಕಾನ್ಷಿಯಸ್ ಆಗ್ತಿದೆ ಅಂತ ಇವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಚೆನ್ನಾಗಿತ್ತು. ನಾವು ಇರೋ ಊರಲ್ಲೇ ಬೆಂಗಳೂರಲ್ಲೇ ಸುತ್ತಮುತ್ತ ಒಳ್ಳೆ ಪ್ಲೇಸಸ್ಗೆ ಹೋಗ್ಬಿಟ್ಟು ಸಾಂಗ್ ಶೂಟ್ ಮಾಡ್ಕೊಂಬಂದಿದ್ದು ವಾಸ್ ಆಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದು ಸ್ಕೆಡ್ಯೂಲಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಈವ್ನಿಂಗ್ ನಮ್ಮ ಸಾಂಗ್ ಶೂಟ್ ಏನೇನೆ ಈವ್ನಿಂಗ್ ಇತ್ತು ಸ್ಕೆಡ್ಯೂಲ್. ಅದು ನಾನು ಉದಯ ಮ್ಯೂಸಿಕಲ್ಲಿ ನನ್ನ ಶೋ ಮುಗಿಸ್ಕೊಂಡು ಬರಬೇಕಾಗಿತ್ತು. ಅದು ಸ್ವಲ್ಪ ನನಗೆ ಐ ವಾಸ್ ನಾಟ್ ಸೋ ಯೂಸ್ ಟು, ಅಂದರೆ ಮ್ಯಾಪ್ಸ್ ಹಾಕ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗೋದು ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಕ್ಚುಲಿ ನಮ್ಮ ಶೂಟ್ ಇದ್ದಾಗ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು ಇಸ್ ಅ ಬ್ಯಾಡ್ ಐಡಿಯಾ ಅಂತ. ಸೊ ನಾನು ಅಲ್ಲಿಂದ ಹೊರಟೆ MG ರೋಡ್ ಟು ತಣಿಸಂದ್ರ ಬರೋಕ್ಕೆ
ಲಿಟ್ರಲಿ 4 ಅವರ್ ಬಂದಿದ್ದೀನಿ, ರೋಡ್ ಮಿಸ್ ಮಾಡಿಕೊಂಡೆ, ಮ್ಯಾಪು ತಪ್ಪು ತೋರಿಸ್ತಿದೆ. ಹೇಗಾಗೋಯ್ತು ಅಂದರೆ ಸರ್ ಆ ಕಡೆಯಿಂದ ಕಾಲ್ ಮಾಡ್ತಾಯಿದ್ದಾರೆ, ನಾನು ಬರ್ತಿದ್ದೀನಿ ಸರ್ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ದೀನಿ. ಅಷ್ಟೊತ್ತಾಗೋಯ್ತು. ಆ್ಯಂಡ್ ಲಿಟ್ರಲಿ ಅವರೆಲ್ಲ ಹೆಂಗೆ ಅಂದ್ಕೊಂಡಿಯಾರಂದರೆ ನನಗೆ ಬೇರೆ ಏನೋ ಇತ್ತು, ಶೂಟೋ ಇವೆಂಟೋ ಏನೋ ಇತ್ತು, ನಾನು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಬರ್ತಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ ಅಂತ. ಬಟ್ ಇಲ್ಲ, ಅದು ಆ ರೀತಿ ಆಗೋಯ್ತು ಅವತ್ತು. ಬಟ್ ಅಂದ್ಕೊಂಡಿದ್ದ ಥರ ಶೂಟ್ ಮಾಡಿ ಮುಗಿಸಿದ್ವಿ. ಬಟ್ ಅದು ನನಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡ್ತು. ಅಫ್ಕೋರ್ಸ್ ನಾವು ಸಾಂಗ್ ಶೂಟ್ ಹೋಗೋವಾಗ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅಲ್ಲೇ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ನನಗೆ ಲೇಟ್ ಮಾಡಿದ್ದು ಆ್ಯಂಡ್ ನನಗೆ ಸುಸ್ತಾಗಿದ್ದು, ಡ್ರೈವ್ ಮಾಡಿದ್ದು ಅದೆಲ್ಲ ಸ್ವಲ್ಪ ಟಯರಿಂಗ್ ಅಂತ ಅನಿಸ್ಬಿಡ್ತು ಅವತ್ತು. ಬಟ್ ಅದು ಬಿಟ್ಟರೆ ಎವ್ರಿ ಟೈಮ್ ನಮ್ಮ ಸ್ಕೆಡ್ಯೂಲ್ ಏನಿರ್ತಿತ್ತೋ ಸ್ನೇಹನೂ ನಾನೇ ಫಸ್ಟ್ ಹೋಗ್ತಾ ಇದ್ದಿದ್ದು. 4:15 ಹಂಗೆ ಬಿಡಬೇಕಾಗಿತ್ತು, 8:15 ಹೋದೆ ಲೊಕೇಶನ್ಗೆ. ಸೊ ಅವತ್ತು ಲೇಟ್ ಆಗೋಯ್ತು, ಬೇಗ ಮುಗಿಬೇಕಾಗಿದ್ದು ಶೂಟು. ನಾನು ಅಷ್ಟೊತ್ತೆಲ್ಲ ಟ್ರಾಫಿಕಲ್ಲೆಲ್ಲ ಸ್ಟಕ್ಕಾಗಿ ಲೇಟಾಗಿ ಹೋಗಿದ್ದರಿಂದ ಲಿಟ್ರಲಿ 11:30 ತನಕ ಶೂಟ್ ಮಾಡೋ ಥರ ಆಯಿತು. ಬಟ್ ನಾವು ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸಿದ್ವಿ. ಟೆಕ್ನಿಕಲಿ ಮಾತಾಡೋದನ್ನ ಮರ್ತ್ಬಿಟ್ಟಿರ್ತೀವಿ. ಅಂದರೆ ಟೆಕ್ನಿಕಲಿ ಏನೇನೆಲ್ಲ ಆಯಿತು, ನಮ್ಮ ಟೆಕ್ನಿಷಿಯನ್ಸು ಬಂದ ಥಿಯೇಟ್ರಲ್ಲಿ ನಿಮಗೆ ಹೇಗೆ ನೀವು ನೋಡಿ ಇಷ್ಟಪಡ್ತೀರೋ ಹಾಗೆ ಕಾಣಿಸ್ಬೇಕಂದ್ರೆ ನಮಗೆ ಅಫ್ಕೋರ್ಸ್ ನಮ್ಮ ಇಡೀ ಟೆಕ್ನಿಷಿಯನ್ಸ್ ಟೀಮೇ ಇಂಪಾರ್ಟೆಂಟು. ನಮ್ಮ ಫಸ್ಟ್ ನಾನು ಬರೋದು ಆರ್ಟ್, ಓಕೆನಾ. ನಮ್ಮ ಅರುಣ್ ಅವರಿದ್ದರು, ಅವ್ರ ಜೊತೆ ಇನ್ನಿಬ್ಬರಿದ್ದರು. ನಾವು ಡೈರೆಕ್ಟರ್ ಹೇಗೆ ಅದನ್ನು ಪಿಕ್ಚರೈಸ್ ಮಾಡ್ಕೊಂಡಿರ್ತಾರೆ, ಹೀಗೆ ಬರಬೇಕು ಅಂತ ಅಂದ್ಕೊಂಡಿದ್ದ ಥರನೇ ಬರೋ ಹಾಗೆ ಮಾಡಿಕೊಟ್ಟಿದ್ದು ಅವರು. ಅದು ಬಿಟ್ಟರೆ ನಮ್ಮ DOP ಕಾರ್ತಿಕ್ ಸರ್ ಅಂತೂ ನಮಗೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋರ್ಗಂತೂ ನಮ್ಮ ಕ್ಯಾಮ್ರಾ ಒಂಥರ ದೇವರಿದ್ದಂಗಲ್ವ. ಸೊ ನಮ್ಮ ಕಾರ್ತಿಕ್ ಸರ್ ಅಷ್ಟೇ, ನಮ್ಮ ನಿರ್ದೇಶಕರು ಯಾವ ರೀತಿ ತುಂಬ ಸಪೋರ್ಟಿವ್ ಆಗಿದ್ರು ಅವರು ಹಾಗೆ ಸಪೋರ್ಟಿವ್ ಆಗಿದ್ರು. ಏನೇ ಇದ್ರೂ ಹೀಗಲ್ಲ ಹೀಗೆ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡೆ ನಾವು ವರ್ಕ್ ಮಾಡ್ತಾ ಇದ್ದಿದ್ದು. ಎಡಿಟಿಂಗಿಗೆ ಬಂದ್ರಂತೂ ಈಗ ಆಲ್ರೆಡಿ ನೀವು ಟೀಸರ್ ಏನು ನೋಡಿದ್ದೀರೋ, ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಎಡಿಟರ್ ಶ್ರಮ ಎಷ್ಟಿದೆ ಆ್ಯಂಡ್ ನಮ್ಮ ಎಡಿಟರ್ ಕೆಲಸ ಹೇಗಿದೆ ಅಂತ. ವಿಕ್ರಮ್ ಸರ್ ಬಗ್ಗೆ ಹೇಳಬೇಕಾಗೇ ಇಲ್ಲ, ಅವ್ರು ಸಖತ್ತಾಗಿ ಎಡಿಟಿಂಗ್ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಡಬ್ಬಿಂಗ್ ಅದೇ ಹೇಳಿದ್ನಲ್ಲ, ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಾವು ಏನೇನಾಗುತ್ತೆ ಅಂತ ಪ್ರಾಸೆಸ್ ಅಂತ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀವಿ. ಡಬ್ಬಿಂಗಿಗೆ ಬಂದಾಗಂತೂ ನಮ್ಮ ರಾಹುಲ್ ಅವ್ರ ಜೊತೆ ಕಾನ್ವರ್ಸೇಷನ್ ಮಾತ್ರ ಮರೆಯೋಕ್ಕೆ ಆಗೋದಿಲ್ಲ. ಅವರು ನಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡೋರು, ನಾವು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಅದೆಷ್ಟು ಡಬ್ಬಿಂಗ್ ಮಾಡಿರೋದಕ್ಕಿಂತ ಜಾಸ್ತಿ ಅಂದರೆ ಡಬ್ಬಿಂಗ್ ಡ್ಯೂರೇಷನ್ ನಮ್ದು ಎಷ್ಟಿತ್ತೋ ಅದು ಬಿಟ್ಟು ಇನ್ನು ಒಂದು ಡಬ್ಬಲ್ ಅಷ್ಟು ಅನ್ಕೋಬೋದು, ಅಷ್ಟು ನಕ್ಕಿರ್ತೀವೇನೋ, ಅಷ್ಟು ಮಾತಾಡಿರ್ತಾ ಇದ್ವಿ. ಸೊ ಪೋಸ್ಟ್ ಪ್ರೊಡಕ್ಷನಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಮೊದಲು ನಮ್ಮ ಆಪ್ರೇಷನ್ ಡಿಯಿಂದ ನಾವು ರಿಲೀಸ್ ಮಾಡಿದ್ದು ಮಾಯಾವಿ ಲಿರಿಕಲ್ ಸಾಂಗು. ಸೊ ನನಗೆ ತುಂಬ ಫೇವ್ರೇಟ್. ನಾನಂತೂ ಲಿಟ್ರಲಿ ಮೊದಲು ಸಾಂಗ್ ಕೇಳಿದಾಗ ಯಾವಾಗಲೂ ಮನೇಲಿ ಗುನುಕ್ಕೊತಾ ಇರ್ತಾ ಇದ್ದೆ, ಅಷ್ಟು ಇಷ್ಟ ಆಗಿರೋ ಹಾಡೋದು. ಸೊ ಲಿರಿಕಲ್ ಬಿಟ್ವಿ ಸಾಂಗು. ಅದಾದಮೇಲೆ ಟೀಸರ್ ಬಂತು. ನಾವು ಹೇಗೆ ಅಂದರೆ ಡಬ್ಬಿಂಗ್ ಮಾಡೋವಾಗ ಏನು ನೋಡಿದ್ವೋ ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನು ನೋಡಿಲ್ಲ. ನನಗೆ ಪರ್ಸ್ನಲಿ ಅದೊಂಥರ ಕುತೂಹಲ, ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಬೇಕು, ಆವಾಗ ಅದೇ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಪೂರ್ತಿ ನೋಡಿಲ್ಲ. ಟೀಸರ್ ನೋಡೋವಾಗ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದ್ದಿದ್ದು BGM. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಂಥರ ಆ ಲೆವೆಲಲ್ಲಿ, ಹೈ ಲೆವೆಲಲ್ಲಿ ಇತ್ತು BGM. ಸೊ BGM ಅಂತೂ ಸಖತ್ತಾಗಿ ಬಂದಿದೆ. ನೀವು ಸಾಂಗು ಟೀಸರು ಇದನ್ನು ನೋಡಬೇಕು, ಇನ್ನು ನೋಡಿಲ್ಲ ಅಂತಾದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. AA ಸ್ಟುಡಿಯೋ ಅಂತಿದೆ, ಚೆಕ್ ಮಾಡಿ ನೋಡಿ ಆ್ಯಂಡ್ ನಮಗೆ ರಿವ್ಯೂಸು ಬರಿಬೋದು, ಆಯಿತಾ. ಸೊ BGM ನಾನಿನ್ನೂ ಐ ಆಮ್ ವೆರಿ ಕ್ಯೂರಿಯಸ್ ಟು ಸಿ ಹೌ ಇಟ್ ವಿಲ್ ಬಿ ಅಂತ. ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನಾನಿನ್ನೂ ಸದ್ಯಕ್ಕೆ ಕೇಳಿರೋ ಟೀಸರ್ BGM ಮಾತ್ರನೇ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್. ಸೊ ಫೈನಲಿ October 5th ನಾವು ಟೀಸರ್ ರಿಲೀಸ್ ಮಾಡ್ತೀವಿ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅಂದರೆ ಒಂದು ಸಿನಿಮಾ ನಾವು ಲೀಡಾಗಿ ಮಾಡಿದ್ದೀವಿ ಅಂತ ಅಂದಾಗ ಟೀಸರ್ ರಿಲೀಸ್ ಇವೆಂಟ್ ಇಸ್ ಲೈಕ್ ಸಮಥಿಂಗ್ ವೆರಿ ಬಿಗ್. ಹೇಗಿರುತ್ತೆ ರೆಸ್ಪಾನ್ಸು, ಟೀಸರಲ್ಲಿ ನಾವು ಕಾಣಿಸ್ಕೊಂಡಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಮನೇಲಿ ರೆಸ್ಪಾನ್ಸ್ ಹೆಂಗಿರುತ್ತೆ, ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ ಆ್ಯಂಡ್ ಹೇಗೆ ಬಂದಿದೆ ಔಟ್ಪುಟ್ಟು ಇದೆಲ್ಲ. ಆ್ಯಂಡ್ ಟೀಸರ್ ನಾವು ನೋಡಿರಲಿಲ್ಲ, ನಾವು ಆರ್ಟಿಸ್ಟು, ನಾವು ಡೈರೆಕ್ಟಾಗಿ ಬಂದು ಟೀಸರ್ ರಿಲೀಸ್ ಇವೆಂಟಲ್ಲೇ ನೋಡಿದ್ದು. ಆ್ಯಂಡ್ ಅದೇ ಹೇಳಿದ್ನಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೈ ಲೆವೆಲಲ್ಲಿ ಇತ್ತು ಅಂತ ನಮಗೆ ಅನ್ಸೋದ್ರ ಜೊತೆಗೆ ಟೀಸರ್ ರಿಲೀಸ್ ಇವೆಂಟಿಗೆ ಬಂದವ್ರಿಗೂ ಅನ್ನಿಸ್ತಾ ಇತ್ತು. ಆ್ಯಂಡ್ ಈವೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡಬ್ಬಲ್ ಚೆನ್ನಾಗಾಯಿತು, ಸೂಪರ್ ಡೂಪರ್ ಆಗಾಯಿತು ಅಂತ ನಮ್ಮ ಅಭಿಪ್ರಾಯ. ಆ್ಯಂಡ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ನಾವು ಶೇರ್ ಮಾಡಿದಾಗ ಪ್ರತಿಯೊಬ್ಬರು ಚೆನ್ನಾಗಿದೆ, ಪ್ರಾಮಿಸಿಂಗ್ ಅನಿಸ್ತಿದೆ ಅಂತ ನಮಗೆ ರಿಪ್ಲೈ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೊಂದು ಬೇರೆ ಇಲ್ಲವೇ ಇಲ್ಲ. ಸೊ ಈಗ
ನಾನು ಇಷ್ಟೆಲ್ಲ ಮಾತಾಡಿಬಿಟ್ಟು ನಮ್ಮ ಪ್ರೊಡ್ಯೂಸರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿಲ್ಲ ಅಂದರೆ ಅವ್ರ ಇಂಟರ್ವ್ಯೂ ನೋಡ್ತಾ ನಮ್ಮನ್ನೇ ಮರ್ತುಬಿಟ್ಟಿದ್ಯಾ ಅಂತ ಕೇಳ್ಬಿಡ್ತಾರೆ. ಇಲ್ಲ, ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅವರು ಕೂಡ ಅಂದರೆ ನಮ್ಮ ಭಾರ್ಗವಿ ಅಕ್ಕ ಕೂಡ ನಮ್ಮ ಪ್ರೊಡ್ಯೂಸರ್ ಅಷ್ಟೇ ಕೈಂಡ್ ಇನಫ್. ಪ್ರೊಡ್ಯೂಸರ್ ಅಂದರೆ ಅದು ಒಂದು ನಮಗೂ ಈ ಕಡೆಯಿಂದ ಪ್ರೊಡ್ಯೂಸರು ಅಂತ ಅನ್ನಂಗಿರುತ್ತೆ, ಅವ್ರಿಗೂ ಆ ಕಡೆಯಿಂದ ಒಂದು ಗತ್ತೆಲ್ಲ ಇರುತ್ತೆ. ಹಾಗೆಲ್ಲ ಇರಲೇ ಇರಲಿಲ್ಲ. ಹೇಳ್ತೀನಲ್ಲ, ಅಕ್ಕ ಅಂತ ನಾನು ಕರೆಯೋದೇ ಅದಕ್ಕೆ. ಆ ಕಂಫರ್ಟ್ ಅವ್ರು ನಮಗೆ ಕೊಟ್ಟಿದ್ರು. ಸೊ ವೆರಿ ಕೈಂಡ್ ಇನಫ್. ಆ್ಯಂಡ್ ರಂಗನಾಥ್ ಸರ್ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಇದ್ಕೊಂಡು ನಮ್ಮ ತಂಡಕ್ಕೆ ನಮ್ಮನ್ನು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುರೇಶ್ ಸರ್ ಕೂಡ ಅಷ್ಟೇ. ಅವ್ರ ಸಪೋರ್ಟ್ ಇಲ್ಲದೆ ನಮ್ಮ ಆಪ್ರೇಷನ್ ಡಿ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಸೊ ಬಿಗ್ ಥ್ಯಾಂಕ್ಸ್ ಟು ರಂಗನಾಥ್ ಸರ್, ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುರೇಶ್ ಸರ್. ಭಾರ್ಗವಿ ಅಕ್ಕ ಆಫ್ಕೋರ್ಸ್ ನಾನು ಥ್ಯಾಂಕ್ಸ್ ಇರಲಿಲ್ಲ ಅಂದರೂ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಗೊತ್ತು. ಅಕ್ಕ ಅಂತ ಪೂಸಿ ಹೊಡೆದು ಬಿಟ್ಟಿದ್ದೀನಿ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್. ನಮ್ಮ ಆಪ್ರೇಷನ್ ಡಿ ಟೀಸರ್ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿದೆ. ಆ್ಯಂಡ್ ಆಲ್ಸೋ ನಮ್ಮ ಮಾಯಾವಿ ನನ್ನ ಫೇವ್ರೆಟ್ ಸಾಂಗ್ ಲಿರಿಕಲ್ ವಿಡಿಯೋ ಕೂಡ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನೀವಿನ್ನ ನೋಡಿಲ್ಲ ಅಂದರೆ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಲೈಕ್ ಶೇರ್ ಮಾಡೋದಂತೂ ಮರೀಲೇಬೇಡಿ. ನಮ್ಮ ಆಪ್ರೇಷನ್ ಡಿ ಟೀಸರ್ ಎ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ. ಆ್ಯಂಡ್ ಆಲ್ಸೋ ನಮ್ಮ ಮಾಯಾವಿ ನನ್ನ ಫೇವ್ರೆಟ್ ಸಾಂಗ್ ಲಿರಿಕಲ್ ವಿಡಿಯೋ ಕೂಡ AA ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನೀವಿನ್ನ ನೋಡಿಲ್ಲ ಅಂದರೆ AA ಸ್ಟುಡಿಯೋ ಅಂತ ಚಾನಲ್ಗೆ ಹೋಗಿ ನೋಡಿ, ಲೈಕ್ ಶೇರ್ ಮಾಡೋದಂತೂ ಮರೀಲೇಬೇಡಿ. ಇನ್ನು ನಮ್ಮ ನಿರ್ದೇಶಕರು ತಿರುಮಲೆ ಸರ್ ಹೇಗೆ ಅಂತಂದರೆ, ನಾನು ಫಸ್ಟ್ ಟೈಮ್ ಹೋಗಿ ಮೀಟ್ ಏನು ಅಂದರೆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ ಶಾರ್ಟ್ ನಾನು ಕೇಳಿಕೊಂಡೆ ಬಂದೆ. ಅದೇ ಹೇಳಿದ್ನಲ್ಲ ಆಗಲೇ, ಸ್ನೇಹ ಅವರು ಫೋಟೋ ನೋಡಿದೆ ಬಂದೆ. ಬಟ್ ನನಗೆ ಸೆಟ್ಟಲ್ಲಿ ಹೋದಾಗ ಹೇಗಿರುತ್ತೆ, ಅವರು ನಾವು ಡೈಲಾಗ್ಸ್ ಹೇಳಿದಾಗ ಓಕೆ ಮಾಡ್ತಾರೋ ಇಲ್ವೋ, ಇಲ್ಲ ಟೇಕ್ ಮೇಲೆ ಟೇಕ್ ತೊಗೋತೀವೋ, ಹೇಗಾಗುತ್ತೆ ಅನ್ನೋದೊಂದು ಭಯ ಇತ್ತು. ಬಟ್ ಬಿಕಾಸ್ ಐ ಆಮ್ ನಾಟ್ ಫ್ರಮ್ ಅ ಥಿಯೇಟರ್ ಬ್ಯಾಕ್ಗ್ರೌಂಡ್. ನಾನು ಏನಿದ್ರು ನನಗೆ ಮನೆಯಲ್ಲಿ ಅದೇ ನಮ್ಮ ತಾಯಿ ಮೋನೋ ಆ್ಯಕ್ಟಿಂಗು ಇಲ್ಲ ಡ್ರಾಮಾ ಸ್ಕೂಲಿಗೆ ಕಳ್ಸೋದು ಇಷ್ಟಲ್ಲೇ ಸ್ವಲ್ಪ ಕಲ್ತ್ಕೊಂಡು ಇಲ್ಲಿವರೆಗೆ ಬಂದಿರೋದು ನಾನು. ಸೊ ನಂಗೆ ಅದೊಂದು ಭಯ ಇತ್ತು ಹೇಗೆ ಪರ್ಫಾರ್ಮ್ ಮಾಡ್ತೀನೋ ಅಂತ. ಬಿಕಾಸ್ ಇಟ್ ಇಸ್ ನಾಟ್ ಲೈಕ್ ಸ್ಟೇಜ್ ಪ್ಲೇ ಅಲ್ವಾ. ಸ್ಟೇಜ್ ಪ್ಲೇಸ್ ಆರ್ ಡಿಫ್ರೆಂಟ್ ಫ್ರಮ್ ನಾವು ಸಿನಿಮಾ ಅಲ್ಲಿ ಮಾಡೋದು. ಸೀರಿಯಲ್ಗೂ ಸಿನಿಮಾಗೂ ಸ್ಟೇಜ್ ಪ್ಲೇಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನಂಗೆ ಭಯ ಇತ್ತು. ಬಟ್ ಡೈರೆಕ್ಟರ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತಂದರೆ, ನಾವು ಟೇಕ್ಗಳನ್ನ ಓಕೆ ಮಾಡೋ ಥರನೇ ಅವ್ರು ನಮಗೆ ಆಫ್ ಟೇಕಲ್ಲಿ ಗೈಡ್ ಮಾಡಿ ಅದಾದಮೇಲೆ ನಾವು ಟೇಕ್ ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲೂ ಕೂಡ ಏನಾದರೂ ತಪ್ಪು ಮಾಡಿದ್ವಿ ಅಂದರೆ ಹೇಳೋ ರೀತಿಲಿ ಹೇಳಿರೋರು. ಅಂದರೆ ಹೊಸಬ್ರು ಬಿಡು ಹೆಂಗೆ ಹೇಳಿದ್ರು ನಡೆಯುತ್ತೆ ಅನ್ನೋ ಥರ ಇಲ್ಲ. ಅದನ್ನು ಹೇಗೆ ಕನ್ವೆ ಮಾಡಬೇಕು ಅದನ್ನು ಅಷ್ಟು ನೀಟಾಗಿ ಕನ್ವೆ ಮಾಡಿ ಅವ್ರು ಅಂದ್ಕೊಂಡಿದ್ದ ಸೀನ್ನ ಅಂದ್ಕೊಂಡಿದ್ದ ಥರನೇ ಬರೋ ಥರ ಅವ್ರು ತಗೊಳ್ಳೋರು. ಈ ವಾಸ್ ವೆರಿ ಕೈಂಡ್ ಎನಫ್. ಆ್ಯಂಡ್ ಫಸ್ಟ್ ಲೀಡಾಗಿ ಮಾಡ್ತಿರೋ ಫಸ್ಟ್ ಸಿನಿಮಾದಲ್ಲಿ ಆ ಥರ ನಿರ್ದೇಶಕರು ಸಿಗೋದು ನಿಜವಾಗ್ಲೂ ಲಕ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ತುಂಬಾ ಖುಷಿ ಇದೆ. ತಿರುಮಲೆ ಸರ್ ಫಸ್ಟ್ ಫಿಲ್ಮಲ್ಲಿ ನನಗೆ ತಿರುಮಲೆ ಸರ್ ಡೈರೆಕ್ಟರ್ ಆಗಿದ್ರು ಅನ್ನೋದು ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ. ಅದನ್ನು ಮಾತ್ರ ಐ ಕ್ಯಾನ್ ಸೇ. ಸೊ ಯಾವುದೇ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಿದಂತಹ ನ್ಯೂಸ್ ಆಗಿರ್ಬೋದು, ಅಥವಾ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಾಗಿದ್ರೆ, ಇಲ್ಲ ಫಿಟ್ನೆಸ್ ಫ್ರೀಕ್ಸ್ ಆಗಿದ್ರೆ, ಫಿಟ್ನೆಸ್ ಎಂಥೂಸಿಯಾಸ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಮಾತಾಡಿರೋವಂಥದ್ದನ್ನೆಲ್ಲ ನೀವು ನಮ್ಮ AA ಸ್ಟುಡಿಯೋ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಿಷ್ಟು ಹೇಳಿ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಮೇಲೆ ನಾನು ಹೇಳೋದು ಒಂದೇ, ನಮ್ಮ ಎಂಥೂಸಿಯಾಸ್ಟಿಕ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಆಪ್ರೇಷನ್ ಡಿ ಸಿನಿಮಾ ನಿಮ್ಮ ಹತ್ರ ಬರ್ತಾ ಇದೆ. ನಮ್ಮ ಡ್ರೀಮ್ ಪ್ರಾಜೆಕ್ಟ್ ನಾವಾಗ ನಿಮ್ಮ ಮುಂದೆ ತಂದಿಡ್ತಿದ್ದೀವಿ ಅಂದರೆ ಮುಂದಿನ ಕೆಲಸ ನಿಮ್ಮದು ಏನು ಅಂದರೆ ನೀವು ಅದನ್ನು ನೋಡಿ ನಮ್ಮನ್ನು ಸಪೋರ್ಟ್ ಮಾಡೋದು. ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.